सर्वेश्वरी है मातृरूपा परमेश्वरी Yes? Sir, ನನ್ನ ಹೆಸರು ಕೀರ್ತಿ ಅಂತ. Okay. This is my biodata. All right. Fine. ಬನ್ನಿ. ಒಳಗೋಗಿ. ಕೂತ್ಕೊಳ್ಳಿ. ನಮಸ್ತೆ ಸರ್. ನಮಸ್ತೆ. ಹಾ ಹೇಳಿ. ನನ್ನ ಹೆಸರು ಕೀರ್ತಿ ಅಂತ. ಕೋಲಾರ್ ನಮ್ಮೂರು. ಅಪ್ಪ ಅಮ್ಮ ಇಲ್ಲ. PUC ವರ್ಗೂ ಓದಿದ್ದೀನಿ. ಇದು ನನ್ನ ಬಯೋಡೇಟಾ. ಕೆಲ್ಸಕ್ಕೋಸ್ಕರ ಇಲ್ಲಿಗೆ ಬಂದೆ. ಗಾರ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಅಕ್ಕ ಒಬ್ಳು ಊರಲ್ಲಿದ್ದಾಳೆ. ಭಾವಂಗೆ ಕೆಲಸ ಇಲ್ಲ. ಅಕ್ಕನ ಫ್ಯಾಮಿಲಿಗೆ ದುಡ್ಡು ಕಳಿಸ್ಬೇಕು. ನಾನು ಯಾವ ಕೆಲ್ಸಕ್ಕೆ ಬೇಕಾದ್ರೂ ಹೋಗ್ತೀನಿ ಸರ್. ನಿಮ್ಗೆ ಈ ಅಡ್ರೆಸ್ ಕೊಟ್ಟವ್ರು ಯಾರು? ಅದು ಮೇಡಮ್, ಹುಬ್ಳಿಯಲ್ಲಿ ನನ್ನ ಫ್ರೆಂಡು. ಅವ್ರ ಅಕ್ಕಂಗೆ ನೀವೇ ಕೆಲಸ ಕೊಡ್ಸಿದ್ರಂತೆ. ಈ ಅಪ್ಲಿಕೇಶನ್ ಫಿಲ್ ಮಾಡ್ಕೊಡಿ. ಸರಿ ಸರ್. ಉಳ್ಕೊಳಕ್ ಒಳ್ಳೆ ಜಾಗ, ಒಳ್ಳೆ ಸಂಬಳ. ಕೆಲ್ಸಕ್ಕೆ ಡೆಲ್ಲಿಗೆ ಹೋಗಕ್ ರೆಡಿ ಆಗಿದ್ದೀರಾ? ಹೋಗ್ತೀನಿ ಸರ್. ಥ್ಯಾಂಕ್ ಯು. ಓಕೆ. ನಿಮ್ದಾಯ್ತಾ ಫಿಲಪ್ ಮಾಡಿದ್ದು? 1 ಸೆಕೆಂಡ್ ಪ್ಲೀಸ್. ಮೇಡಮ್, ಥ್ಯಾಂಕ್ ಯು. ತಗೊಳ್ಳಿ. ಥ್ಯಾಂಕ್ ಯು. ನೀವೆಲ್ಲ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ಕೊಟ್ರಾ? ಹೊರಡಕ್ ಮುಂಚೆ ಒಂದ್ ವಿಷಯ ಹೇಳ್ಬೇಕು ನಿಮ್ಮೆಲ್ರಿಗೂ. ಇಲ್ಲಿಗೆ ಬಂದಿರೋದು ಯಾರಿಗೂ ಹೇಳ್ಬೇಡಿ. ನಮ್ಗೆ ಎಲ್ರಿಗೂ ಕೆಲಸ ಕೊಡ್ಸಕ್ ಆಗಲ್ಲ, ಗೊತ್ತಾಯ್ತಾ? ಆಯ್ತು ಸರ್. ಸರಿ, ನಾಳೆನೆ ನೀವೆಲ್ಲ ಡೆಲ್ಲಿ ಟ್ರೈನ್ಗೆ ಹೊರಡ್ತಾ ಇದ್ದೀರಾ. ಪದೇ ಪದೇ ನಿಮ್ ತಂದೆ ತಾಯಿನ ಕರ್ಕೊಂಬರೋ ಅವಶ್ಯಕತೆ ಇಲ್ಲ. ನಿಮ್ ಜೊತೆ ನಾವಿದೀವಿ, ಧೈರ್ಯವಾಗಿ ಬನ್ನಿ. ಅಮ್ಮ, ನಮ್ ಜೀವನಕ್ಕೊಂದ್ ದಾರಿ ತೋರಿಸಿದೀರಾ. ನಿಮ್ ಈ ಉಪಕಾರನ ನಾವ್ ಯಾವತ್ತೂ ಮರೆಯಲ್ಲಮ್ಮ. ಚಿಚ್ಚೆ, ಏನಮ್ಮ ಹೀಗೆಲ್ಲ ಮಾಡ್ಬಾರ್ದು, ಬಿಡಿ. ಇಲ್ಲಮ್ಮ, ನೀವು ನಮ್ಗೆ ದೇವ್ರಿದ್ದಂಗೆ. ನಮ್ ಹುಡ್ಗಿನ ಚೆನ್ನಾಗಿ ನೋಡ್ಕೊಳ್ಳಿಮ್ಮ. ಧೈರ್ಯವಾಗಿ ಕಳಿಸಿ, ಏನು ಯೋಚನೆ ಮಾಡಬೇಡಿ. ಆಯ್ತು ಸರ್. ಅನೀಸ್, ದಿಲೀಪ್ ಹಿಯರ್. ಹಾ ಹೇಳು. ನೀವಿಬ್ರು ಎಲ್ಲಿದ್ದೀರಾ? ಎಷ್ಟೊತ್ತಾಗತ್ತೆ ಬರೋದು? ನಾವ್ ಇವಾಗ್ಲೇ ಬರ್ತಾ ಇದ್ದೀವಿ. ಎಷ್ಟೊತ್ತಾಗ್ಬೋದು? ಇನ್ನೊಂದ್ 10-15 ನಿಮಿಷ ನಾವ್ ಅಲ್ಲಿ ಇರ್ತೀವಿ. ನಿಮಗ್ ಜಾಗ ಗೊತ್ತಲ್ಲ? ಹಾ ಗೊತ್ತು. ಬೇಗ ಬಂದ್ಬಿಡಿ. ಐ ಆಮ್ ವೇಟಿಂಗ್ ಫಾರ್ ಯು. ಅದೇ ನೆಹರು ಪಾರ್ಕ್ ಹತ್ರ ತಾನೆ? ಹೌದು. ಓಕೆ ಓಕೆ, ಸರಿ ಬನ್ನಿ. ಎಲ್ಲಿ ಹೋಗ್ತಾ ಇದ್ದೀರಾ? ನನ್ನ ಮೊಬೈಲು ಹ್ಯಾಂಡ್ ಬ್ಯಾಗ್ ಅಲ್ಲೇ ಇದೆ. 1 ನಿಮಿಷ ತಗೊಂಡ್ಬರ್ತೀನಿ. ಸರಿ, ತಗೊಂಬನ್ನಿ. ಥ್ಯಾಂಕ್ಸ್.
ನಮಸ್ಕಾರ. ನಮಸ್ಕಾರ. ಹಲೋ. ಹಾ, ಎಲ್ಲರೂ ರೆಡಿನಾ? ಎಲ್ಲರೂ ರೆಡಿ ಆಗಿದ್ದಾರೆ. ನಾಡಿದ್ದು ಕಳಿಸ್ತಾ ಇದ್ದೀನಿ. ಟ್ರೈನ್ ಟಿಕೆಟ್ ಕೂಡ ಕನ್ಫರ್ಮ್ ಆಗಿದೆ. ಓಕೆ, ಎಲ್ಲ ಕೆಲಸ ಮುಗಿಸಿ ಇಮಿಡಿಯೇಟ್ ಆಗಿ ಬೆಳಗಾಂಗೆ ಹೊರಡಿ. ಆ ಹುಡುಗಿರ ಜೊತೆ ಮಹೇಶನ್ನ ಸ್ವಾಮಿನ ಕಳಿಸ್ಕೊಡಿ. ಸರಿ ಸರ್. ಓಕೆ ಸರ್, ಹಾಗೆ ಆಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಗಾಡಿ ಎಲ್ಲೋ ಬೇರೆ ಕಡೆ ಹೋಗ್ತಿರೋ ಹಾಗಿದೆ. ಡ್ರೈವರ್, ಸ್ವಲ್ಪ ಗಾಡಿ ನಿಲ್ಸು. ಹೇ ಡ್ರೈವರ್, ಸ್ವಲ್ಪ ಗಾಡಿ ನಿಲ್ಸು. ಗಾಡಿ ನಿಲ್ಸು. ಹೇ ಡ್ರೈವರ್, ಗಾಡಿ ನಿಲ್ಸು. ನಿಲ್ಸಲ್ಲ. ನಿಲ್ಸು. ಬೇಗ ಬನ್ನಿ. ಬೇಗ. ಸರ್ ಸರ್, ಏನಾಯ್ತು? ಗಾಡಿ ಕಾಣಿಸ್ತಾ ಇಲ್ಲ. ಎಲ್ಲೋದು? ಡೇವಿಡ್, ಹಿಂದಕ್ಕೆ ತಗೋ. ಕಮಾನ್, ಬೇಗ ಬೇಗ. ಕಮಾನ್, ಬೇಗ. ಮೂವ್ ಮೂವ್. ಈ ಕಡೆ ಎಲ್ಲೋ ಹೋಗಿರ್ಬೇಕು. ಬನ್ರೋ. ಅಲ್ಲೋಡ್ರ. ಕಮಾನ್. ಹಲೋ ಸರ್, ನಾನೇ. ನಾವು ಮೈಲನಹಳ್ಳಿ ಫಾರೆಸ್ಟ್ ಅಲ್ಲಿ ಇದೀವಿ. ನಡೀರಿ ಬೇಗ. ಕಮಾನ್ ಗರ್ಲ್ಸ್, ನಿಂತ್ಕೊಳ್ಳಿ. ಬನ್ನಿ ಇಲ್ಲಿ ಬೇಗ. ನಡೀರಿ ಒಳಗೆ. Get in, quick.
ಥ್ಯಾಂಕ್ ಯು ಅಶ್ವಿನಿ ಅವರೇ. ಥ್ಯಾಂಕ್ಸು ನಾನ್ ನಿಮಗ್ ಹೇಳ್ಬೇಕು. ಫೋನ್ ಮಾಡಿದ ತಕ್ಷಣ ಬಂದ್ರಿ. ಇಟ್ಸ್ ಮೈ ಡ್ಯೂಟಿ. ಅನೀಸ್ ಅಂತ ಇವನೇ ಗ್ಯಾಂಗ್ ಲೀಡರ್. ಇವ್ರ ಜೊತೆಲಿ ಗೀತಾ ಅಂತ ಒಬ್ಳು ಹೆಂಗಸು ಇದ್ದಾಳೆ. ಇವತ್ತು ಹ್ಯೂಮನ್ ಟ್ರಾಫಿಕಿಂಗ್ ಅನ್ನೋದು ಒಂದು ದೊಡ್ಡ ಬಿಸ್ನೆಸ್ ಆಗಿದೆ. ಇವತ್ತು ಇವ್ರನ್ನೆಲ್ಲ ಈ ಗ್ಯಾಂಗ್ ಇಂದ ಸೇವ್ ಮಾಡಿದ್ದಾಯ್ತು. ಇಲ್ಲ ಅಂದ್ರೆ ಕೆಲ್ಸದ ನೆಪದಲ್ಲಿ ಬಾಂಬೆ, ಡೆಲ್ಲಿ, ನೇಪಾಳಲ್ಲಿ ರೆಡ್ ಲೈಟ್ ಏರಿಯಾಗಳಿಗೆ ಹೋಗ್ತಾ ಇದ್ರು. ಈ ಗ್ಯಾಂಗು ಹುಬ್ಳಿ ಮತ್ತೆ ಬೆಳಗಾಂನಲ್ಲಿ ತುಂಬಾ ಜನ ಹುಡುಗಿಯನ್ನ ಸಾಕ್ಸಿದ್ದಾರೆ. ಇವ್ರ ಲಿಂಕು ಗಲ್ಫ್ ನಲ್ಲೂ ಇದೆ ಇನ್ಸ್ಪೆಕ್ಟರ್. ನಿಮ್ಗೆ ಇವ್ರ ಬಗ್ಗೆ ಕ್ಲೂ ಹೇಗೆ ಗೊತ್ತಾಯ್ತು? ರಾಣಿ ಬೆನ್ನೂರಿಂದ ಮಿಸ್ ಆದ ಹೆಣ್ಮಕ್ಳ ಮನೆಯವರು ನಮ್ಮ ಆಫೀಸಿಗೆ ಬಂದು ಕಂಪ್ಲೇಂಟ್ ಮಾಡಿದ್ರು. ಅದಕ್ಕೆ ನಾನು ಈ ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ಬೇಕಾಯ್ತು. ಈ ಅನೀಸ್ನ ಒದ್ದು ಬಾಯಿ ಬಿಡಿಸಿದ್ರೆ ಅವ್ರು ಎಲ್ರೂ ಸಿಗ್ತಾರೆ. ನಾನು ಸಾಕಷ್ಟು ವಿಷಯಗಳನ್ನ ಕಲೆಕ್ಟ್ ಮಾಡಿದ್ದೀನಿ ಇನ್ಸ್ಪೆಕ್ಟರ್. ನಾನು ಇವ್ರನ್ನ ಖಂಡಿತ ಇನ್ವೆಸ್ಟಿಗೇಟ್ ಮಾಡ್ತೀನಿ. ತುಂಬಾ ಥ್ಯಾಂಕ್ಸ್ ಮೇಡಮ್, ತುಂಬಾ ಥ್ಯಾಂಕ್ಸ್ ಮೇಡಮ್. ನಿಮ್ ಬಗ್ಗೆ ನಮಗೆ ಯಾರಿಗೂ ತಿಳಿದಿರ್ಲಿಲ್ಲ. ನೀವು ನಮ್ಮನ್ನು ಉಳಿಸ್ಬಿಟ್ರಿ ಮೇಡಮ್. ಇಲ್ಲ ಅಂತಿದ್ರೆ ನಮ್ಮಪ್ಪ ನಮ್ಮಮ್ಮ ಎಲ್ರನ್ನೂ ಬಿಟ್ಟು ಶಾಶ್ವತವಾಗಿ ದೂರ ಹೋಗ್ಬೇಕಿತ್ತು. ಡೋಂಟ್ ವರಿ, ನೀವೆಲ್ಲ ಈಗ ಮನೆಗೆ ಹೋಗಿ. ಇನ್ಸ್ಪೆಕ್ಟರ್ ಕಳಿಸ್ಕೊಡ್ತಾರೆ. ಕೆಲ್ಸ ಅಂತ ಎಲ್ಲೆಲ್ಲೋ ಒಂಟಿಯಾಗಿ ಹೋಗ್ಬೇಡಿ. ಸೆಕ್ಯೂರಿಟಿ ಇಲ್ದೆ ನಿಮ್ ಜೀವನಾನೇ ಹಾಳಾಗೋಗುತ್ತೆ. ಸಂಬಳ ಕಮ್ಮಿ ಆದ್ರೂ ಪರವಾಗಿಲ್ಲ. ಹಿರಿಯರ ಜೊತೆ ಇಲ್ಲೇ ಆರಾಮಾಗಿ ಕೆಲಸ ಮಾಡ್ಕೊಂಡಿರಿ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಥ್ಯಾಂಕ್ ಯು. ನಾನಿನ್ ಬರ್ತೀನಿ. ಓಕೆ. ಸರ್, ಯಾರವರು? ಡೆಕ್ಕನ್ ಟೈಮ್ಸ್ ರಿಪೋರ್ಟರ್. ಅವ್ರ ಹೆಸರು ಅಶ್ವಿನಿ ಚೆಂಗಪ್ಪ ಅಂತ. Feel my fire, ruffle my hair. Hate what you say, love what you do. Just run, just clicking, just hunting, yeah. Something to bite, something to run, something to love, throw at the kiss. Hey, what you say, love what you do. Eat for energy. I can't let you go. To something I need you more. ಡ್ಯಾಡಿ, ಕಾಫಿ. ಥ್ಯಾಂಕ್ ಯು. ನಿನಗೆ? ನಂದಾಯ್ತು. ಅಶ್ವಿನಿ, ಇವತ್ತು ರಾತ್ರಿ ನಾನು ಊರಿಗೆ ಹೋಗ್ಬೇಕು. ನಾಳೆ ಡ್ಯೂಟಿ ಇದೆ. ನಿಧಾನವಾಗಿ ಹೋದ್ರೆ ಆಗಲ್ವಾ ಡ್ಯಾಡಿ? ಇಲ್ಲಮ್ಮ, ಹೆಲ್ತ್ ಕ್ಯಾಂಪ್ಸ್ ಆರ್ಗನೈಸ್ ಮಾಡಿದ್ದೀನಿ. ಡಿಸ್ಟ್ರಿಕ್ಟ್ ಪೂರ್ತಿ ತಿರುಗಾಡಬೇಕು. ಸುಮ್ಮನೆ ಸ್ಟ್ರೈನ್ ಮಾಡ್ಕೋಬೇಡಿ ಡ್ಯಾಡಿ. ನೀವಿ ಗವರ್ಮೆಂಟ್ ಜಾಬ್ಗೆ ರಿಸೈನ್ ಮಾಡಿ ಇಲ್ಲೇ ಆರಾಮಾಗಿದ್ದು ಪ್ರಾಕ್ಟೀಸ್ ಮಾಡ್ಬೋದಲ್ವಾ? ಇನ್ನೆಷ್ಟು ದಿನ ಇದೆಯಮ್ಮ? 2 ವರ್ಷ ತಾನೆ. ಆಮೇಲೆ ನಾನು ಇಲ್ಲಿ ಬಂದು ನಿಮ್ ಜೊತೆಲೆ ಸೆಟ್ಲ್ ಆಗ್ತೀನಿ. ಸರಿ ಡ್ಯಾಡಿ, ನಿಮ್ ಇಷ್ಟ. ಗುಡ್ ಮಾರ್ನಿಂಗ್ ಡ್ಯಾಡಿ. ಗುಡ್ ಮಾರ್ನಿಂಗ್ ಅಕ್ಕ. ಗುಡ್ ಮಾರ್ನಿಂಗ್ ಅಕ್ಕ. ನನ್ಗೆ ಕಾಫಿ ಈಗ ತಂದೆ ಇರು. ತಗೋ, ಓದು. ನಿಮ್ಮ ಅಕ್ಕನ ಮೇನ್ ಸ್ಟೋರಿ, ಬ್ರಿಲಿಯಂಟ್ ರೈಟಿಂಗ್.
ಸೇಮ್ ಓಲ್ಡ್ ಸ್ಟೋರಿ ಡ್ಯಾಡಿ. ಅಕ್ಕ, ಈ ಪ್ರಿಂಟ್ ಮೀಡಿಯಾದಲ್ಲಿ ಎಷ್ಟೇ ಕಷ್ಟಪಟ್ರು ಫೇಮಸ್ ಆಗಲ್ಲ ಡ್ಯಾಡಿ. ಅಕ್ಕ, ಈ ಓಲ್ಡ್ ಫ್ಯಾಷನ್ ಪತ್ರಿಕೆ ಬಿಡು, ಟೆಲಿವಿಷನ್ ಮೀಡಿಯಾಗ್ ಬಾ. ನಿನ್ ಟ್ಯಾಲೆಂಟ್ಗೆ ತಕ್ಕ ಬೆಲೆ ಸಿಗುತ್ತೆ. ಎವ್ರಿ ಡೇ ಎವ್ರಿ ಮಿನಿಟ್ ಬ್ರೇಕಿಂಗ್ ನ್ಯೂಸ್ ನಲ್ಲಿರೋ ಮಜಾ ಪೇಪರ್ ನಲ್ಲಿಲ್ಲ. ನಾನಂತೂ ಕಮ್ಯುನಿಕೇಶನ್ ಡಿಗ್ರಿ ಆದ್ಮೇಲೆ ಟಿವಿ ಜರ್ನಲಿಸ್ಟೇ ಆಗೋದು, ಅಲ್ಲೇ ಇರೋದು ನಿಜವಾದ ಗ್ಲಾಮರ್, ನೇಮ್ ಅಂಡ್ ಫೇಮ್. ಸರಿ, ನೀನ್ ಬೇಕಾದ್ರೆ ಟಿವಿ ಮೀಡಿಯಾನೇ ಜಾಯ್ನ್ ಆಗು, ನನಗೆ ಪ್ರಿಂಟ್ ಮೀಡಿಯಾನೇ ಸಾಕು. ಹಾಗ್ ನೋಡಿದ್ರೆ ಪ್ರಿಂಟ್ ಮೀಡಿಯಾಗಿರೋ ರೀಚು ಬೇರೆ ಯಾವುದಕ್ಕೂ ಇಲ್ಲ. ಅಶ್ವಿನಿ ಹೇಳೋದು ಸರಿ ಕವಿತಾ, ಐ ಸಪೋರ್ಟ್ ಹರ್. ಇವತ್ತು ಬ್ರೇಕಿಂಗ್ ನ್ಯೂಸ್ ಬೆನ್ ಹತ್ತಿರೋ ಟಿವಿ ಮೀಡಿಯಾ ಕೆಟ್ಟ ಸ್ಪರ್ಧೆಗಿಳಿದಿದ್ದಾರೆ. ಬರೀ ಸೆನ್ಸೇಷನಲಿಸಂ. ಇಲ್ಲ ಡ್ಯಾಡಿ, ಜನಕ್ಕೆ ಏನ್ ಬೇಕೋ ಅದನ್ ಕೊಡ್ಬೇಕಲ್ವಾ? ನೋ, ಜನಕ್ಕೆ ಏನ್ ಬೇಕೋ ಅದನ್ನೇ ಕೊಡ್ತೀವಿ ಅನ್ನೋದು ನೆಪ ಅಷ್ಟೇ. ಸತ್ಯ ತಾನೇ ಮುಖ್ಯ. ಟ್ರಯಲ್ ಬೈ ಮೀಡಿಯಾ ಅಂತಾರಲ್ಲ, ಹಾಗೆ ನಿರ್ದೋಷಿಯನ್ನು ದೋಷಿ ಅಂತ ತೋರಿಸ್ತಾರೆ. ಬೇಡವಾದ್ದೆಲ್ಲ ಸುದ್ದಿ ಆಗತ್ತೆ. ಅದರ ಪ್ರಿಂಟ್ ಮಾಧ್ಯಮದಲ್ಲಿ ಹಾಗಲ್ಲ, ವಾಸ್ತವ ಸಂಗತಿಗಳಷ್ಟೇ ಸುದ್ದಿ ಆಗುತ್ತೆ. ಒಂದು ಇಶ್ಯೂನ, ಒಂದು ಸುದ್ದಿನ ಕರೆಕ್ಟ್ ಆಗಿ ಅನಲೈಸ್ ಮಾಡೋ ಶಕ್ತಿ ಪ್ರಿಂಟ್ ಆಗೋ ಬರವಣಿಗೆಗೆ ಮಾತ್ರ ಇದೆ. ಯುರ್ ರೈಟ್ ಡ್ಯಾಡಿ, ನಿಮ್ ಒಪಿನಿಯನ್ ನನ್ನ ಒಪಿನಿಯನ್. ಹೋಗಿ ಡ್ಯಾಡಿ, ನೀವ್ ಯಾವಾಗ್ಲೂ ಅಕ್ಕನ್ಗೆ ಸಪೋರ್ಟ್ ಮಾಡ್ತೀರಾ. ಯು ಬೋತ್ ಆರ್ ಓಲ್ಡ್ ಫ್ಯಾಷನ್. ನಾನ್ ನಿಮ್ ಮಾತು ಒಪ್ಪಲ್ಲ. ಕವಿತಾ, ಹೋಗ್ಲಿ ಬಿಡು, ಕಾಫಿ ಕುಡಿಯೇ. ನನಗ್ ಬೇಡ. ಹೋಗ್ಬೇಡ, ಕೂತ್ಕೊಳೆ. ಕಾಫಿ ಕುಡಿ. ಕೋಪ ಮಾಡ್ಕೋಬೇಡ್ವೆ. ನಿನಗ್ ಯಾವ್ದು ಸರಿ ಅನ್ಸುತ್ತೋ ಅದನ್ನೇ ಮಾಡು. ನಿನ್ನ ಅಭಿಪ್ರಾಯ ನಿಂದು. ಐ ವಿಲ್ ಸಪೋರ್ಟ್ ಯು. ಸರಿನಾ ಡ್ಯಾಡಿ? ಎಸ್, ಯು ಆರ್ ರೈಟ್. ಹೋಗಿ ಡ್ಯಾಡಿ, ನೀವ್ ಎಲ್ಲದಕ್ಕೂ ಸರಿ ಅಂತೀರಾ. ಇವತ್ತು ನಿನ್ ಮೇನ್ ನ್ಯೂಸ್ ಓದ್ದೆ, ತುಂಬಾ ಚೆನ್ನಾಗಿತ್ತು ಅಶ್ವಿನಿ. ವೆರಿ ಸ್ಟ್ರಾಂಗ್. ಥ್ಯಾಂಕ್ಸ್ ಮಧುಮಿತಾ. ಓಕೆ, ಮಧುಮಿತಾ, ನನ್ ಬ್ಯಾಗ್ ಸ್ವಲ್ಪ ಟೇಬಲ್ ಮೇಲೆ ಇಡ್ತೀಯಾ? Yeah, ನಾನು fine. ಎಡಿಟರ್ನ ಮೀಟ್ ಮಾಡ್ಬೇಕು. ಓಕೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಅಶ್ವಿನಿ, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ನೀವು ಮಾಡಿರೋ ಮೈನ್ ಐಟಮ್ ಇಂದ ತುಂಬಾ ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಆಗಿದೆ. ಸುಮಾರು ಫೋನ್ ಕಾಲ್ಸ್ ಬರ್ತಾ ಇದೆ. ವೆಲ್ ಡನ್ ಅಶ್ವಿನಿ. ಥ್ಯಾಂಕ್ ಯು ಸರ್. ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಪೊಲೀಸ್ನವರು ಈಗಾಗಲೇ ಈ ಹೆಂಗಸನ್ನ ಅರೆಸ್ಟ್ ಮಾಡಿದ್ದಾರೆ. ಧಾರವಾಡ, ಬೆಳಗಾಮಲ್ಲೂ ಸಹ ರೈಡ್ ಮಾಡಿ ಈ ಗ್ಯಾಂಗ್ಗೆ ಸಂಬಂಧಪಟ್ಟ ಎಲ್ರನ್ನೂ ಹಿಡಿದಿದ್ದಾರೆ. ನಮ್ಮ ರಿಪೋರ್ಟ್ ನ ಬೇಸ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ. ಅದೇ ನಿಜಕ್ಕೂ ನನಗೆ ಹೆಮ್ಮೆ ಅನ್ನಿಸ್ತಿರೋ ವಿಷಯ. ಇಲ್ಲ ಸರ್, ಅವ್ರಿಗೆಲ್ಲ ಶಿಕ್ಷೆ ಆಗ್ಬೇಕು, ಅದು ನಮಗ್ ಹೆಮ್ಮೆಯ ವಿಚಾರ. ಆದ್ರೆ ಈ ವ್ಯವಸ್ಥೆಯಲ್ಲಿ ಅದು ಸಾಧ್ಯನಾ? ಅವ್ರಿಗೆಲ್ಲ ದೊಡ್ಡವ್ರ ಸಪೋರ್ಟ್ ಇರುತ್ತೆ. ಜನಸಾಮಾನ್ಯರಿಗೆ ಹೆಣ್ಗಳನ್ನ ಸಪ್ಲೈ ಮಾಡೋರು ಈಗ ಹೈ ಲೆವೆಲ್ ಅಲ್ಲಿ ಸಪ್ಲೈ ಮಾಡಿ ಆರಾಮಾಗಿ ಈಚೆ ಬರ್ತಾರೆ. ಎಸ್ ಅಶ್ವಿನಿ, ಯು ಆರ್ ರೈಟ್. ಆದ್ರೆ ಏನ್ ಮಾಡೋದು? ನಮ್ ಕೆಲಸ ನಾವು ಮಾಡ್ತಿದೀವಿ ಅಷ್ಟೇ. ಇವತ್ತು ಈ ವಿಷಯದ ಬಗ್ಗೆ ಪಬ್ಲಿಕ್ ನಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ. ಪ್ರಿಂಟ್ ಮೀಡಿಯಾ ತಗೊಳ್ತಾ ಇರೋ ಇಂಟ್ರೆಸ್ಟ್ ಇಂದ ಹಲವಾರು ಪ್ರಕರಣಗಳು ಇವತ್ತು ಒಂದು ನಿರ್ಣಾಯಕ ಹಂತ ತಲುಪ್ತಾ ಇವೆ. ಯು ಆರ್ ರೈಟ್ ಸರ್. ಅಶ್ವಿನಿ, ಆ ಸಾಫ್ಟ್ವೇರ್ ಎಂಪ್ಲಾಯಿ ಮೋನಿಕಾ ರಾಯ್ ಮರ್ಡರ್ ಕೇಸ್ ಬಗ್ಗೆ ನಮ್ಮ ಸ್ಟೋರಿ ಎಲ್ಲಿವರೆಗೂ ಬಂತು? ಎಲ್ಲ ರೆಡಿ ಆಗಿದೆ ಸರ್. ಅವ್ರ ಫ್ರೆಂಡ್ಸು, ರಿಲೇಟಿವ್ಸ್ ಹತ್ರ ಒಪಿನಿಯನ್ಸ್ ಕಲೆಕ್ಟ್ ಮಾಡಾಯ್ತು. ಇನ್ಸ್ಪೆಕ್ಟರ್ ಯಾದವ್ ಹತ್ರ ಕೇಸಿಗೆ ಸಂಬಂಧಪಟ್ಟಿರೋ ಕೆಲವು ಮಾಹಿತಿಗಳನ್ನ ತಗೋಬೇಕು. ಮೋನಿಕಾ ರಾಯ್ ಮರ್ಡರ್ ಕೇಸ್ ಸ್ಟೇಟ್ಮೆಂಟ್ ಮತ್ತೆ ಚಾರ್ಜ್ ಶೀಟ್ ಕಾಪಿ ಇದರಲ್ಲಿದೆ. ಥ್ಯಾಂಕ್ ಯು ಮಿಸ್ಟರ್ ಯಾದವ್. ಯು ವೆಲ್ಕಮ್. ಇನ್ವೆಸ್ಟಿಗೇಷನ್ ಹೆಡ್ಲೈನ್ಸ್ ಅಂತ ಬಹಳ ಸಾಹಸ ಮಾಡ್ತಾರಾಗಿದೆ. ಸತ್ಯನ ಹುಡ್ಕಕ್ ಹೊರಟಾಗ ಸಾಹಸ ಮಾಡ್ಲೇಬೇಕಾಗತ್ತೆ. ಓಹೋ, ಇಟ್ಸ್ ಅ ಪಾರ್ಟ್ ಆಫ್ ಮೈ ಪ್ರೊಫೆಷನ್. ನೀವು ಜರ್ನಲಿಸ್ಟ್ಗಳು ಬಹಳ ಬುದ್ಧಿವಂತರು ಅನ್ಕೊಂಡಿದ್ದೀರಾ. ಸೆನ್ಸೇಷನಲ್ ನ್ಯೂಸು, ಹೆಡ್ಲೈನ್ಸು ಅಂತ ಏನೇನೋ ಬರೆದು ಕೇಸ್ಗಳ ದಾರಿ ತಪ್ಪಿಸ್ತಾ ಇದ್ದೀರಾ. ಕೇಸ್ಗಳ ದಾರಿ ನಾವು ತಪ್ಪಿಸ್ತಾ ಇಲ್ಲ, ಅದ್ರ ಮೇಲೆ ಬೆಳಕು ಚೆಲ್ತಾ ಇದೀವಿ ಇನ್ಸ್ಪೆಕ್ಟರ್. ಕ್ರಿಮಿನಲ್ಸ್ ಜೊತೆ ನಾವು ಹೋರಾಡಿದ್ರೆ ಕಾನೂನು ಅಕ್ಸೆಪ್ಟ್ ಮಾಡುತ್ತೆ. ಆದ್ರೆ ನೀವು ಹೋರಾಟಕ್ಕೆ ಹೇಳಿದ್ರೆ ಕಾನೂನ್ನ ಕೈಗೆ ತಗೊಂಡಿದ್ದೀರಾ ಅಂತ ನಿಮ್ಮ ಮೇಲೆ ಆಕ್ಷನ್ ತಗೋಬೇಕಾಗತ್ತೆ. ಮೈಂಡ್ ಇಟ್. ಅಷ್ಟೊಂದು ದಡ್ಡಿ ಅಲ್ಲ ನಾನು. ಕ್ರಿಮಿನಲ್ಸ್ ಪ್ರಪಂಚ ನೀವು ಅನ್ಕೊಂಡಷ್ಟು ಸುಲಭ ಅಲ್ಲ. ಸತ್ಯ ಸತ್ಯ ಅಂತ ಸಾಹಸಕ್ಕೆ ಬಿದ್ದು
ನೀವೇ ನಿಮ್ ಲೈಫ್ ನ ಡೇಂಜರ್ ತಂದ್ಕೋಬಿಡಿ. ಇನ್ನು ಚಿಕ್ಕ ವಯಸ್ಸು. ಈ ಪ್ರೊಫೆಷನ್ ಬರೋವಾಗ್ಲೇ ನಾನೆಲ್ಲ ನಿರ್ಧಾರ ಮಾಡ್ಕೊಂಡೇ ಬಂದಿದ್ದೀನಿ ಇನ್ಸ್ಪೆಕ್ಟರ್. ನಾನು ಪೆನ್ನ ಎಷ್ಟು ಪವರ್ಫುಲ್ ಆಗಿ ಯೂಸ್ ಮಾಡ್ತೀನೋ ಕೈನೂ ಅಷ್ಟೇ ಪವರ್ಫುಲ್ ಆಗಿ ಯೂಸ್ ಮಾಡ್ತೀನಿ. ಬರ್ತೀನಿ. ಸಿದ್ಧಾರ್ಥ್, 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 ಎಲ್ಲಿ? ಹೆಂಗೆ? ಹೇ ಸಿದ್ಧಾರ್ಥ್, ನನ್ಗೆ ಎಷ್ಟು ಭಯ ಆಯ್ತು ಗೊತ್ತಾ? ಈಗ ನೀನ್ ಹಿಡ್ಕೊಂಡಿದ್ಯಲ್ಲ. ಒಂದ್ಸತಿ ಕೆಳಗ್ ನೋಡು. ತಳ್ಬಿಟ್ಟಿದ್ರೆ ಅಷ್ಟೇ. ನೀನ್ ಹಾಗೆ ಮಾಡಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು ಸಿದ್ಧಾರ್ಥ್. ಥ್ಯಾಂಕ್ಸ್ ಫಾರ್ ದ ಕಾನ್ಫಿಡೆನ್ಸ್. ಹೊರಡಲ್ವಾ? ಎಲ್ಲಿಗೆ? ಎಷ್ಟು ಬೇಗ ಮರ್ತ್ಬಿಟ್ಯಾ? ಗೊತ್ತಿಲ್ವಾ ನಿಂಗೆ? ಓ, ನನ್ನ ಫ್ರೆಂಡ್ ಆಲ್ಬರ್ಟ್ ಪಿಂಟೋ ಗೊತ್ತಲ್ವಾ ನಿಂಗೆ? ಓಕೆ. ಇವತ್ತು ಒಂದು ಆಲ್ಬಮ್ ರಿಲೀಸ್, ಅಲ್ಲಿ ಹೋಗೋಣ. ರಾತ್ರಿ ಲೇಟ್ ಆಗುತ್ತೆ, ಬೇಡ. ಅಕ್ಕಂಗೆ ಹೇಳಿಲ್ಲ. ಕವಿತಾ, ಅಲ್ಲಿಂದನೇ ಫೋನ್ ಮಾಡೋಣ. ಟೆನ್ಷನ್ ಯಾಕೆ ಮಾಡ್ಕೋತೀಯಾ? ಓಕೆ, ಹೋಗೋಣವಾ? ಓಕೆ. ನಮಸ್ತೆ ಮೇಡಮ್. ಹಾ, ಸಿದ್ಧಾರ್ಥ್ ಎಲ್ಲೋದ? ಗೊತ್ತಿಲ್ಲ ಮೇಡಮ್. ಮತ್ತೆ ಬರ್ತೀನಿ ಅಂತ ಹೇಳದ್ನ? ನನ್ನ ಹತ್ರ ಏನು ಹೇಳಿಲ್ಲ. ಕೆಲ್ಸ ಹೇಗ್ ನಡೀತಾ ಇದೆ? ನಾವ್ ಅಂದ್ಕೊಂಡ ನಡೀತಾ ಇದೆ. ಬನ್ನಿ ಮೇಡಮ್. ಕವಿತಾ, ಯಾಕೆ ಲೇಟು? ಅಕ್ಕ, ಪಾರ್ಟಿಗೆ ಹೋಗಿದ್ದೆ. ಯಾರ ಜೊತೆ? ಇನ್ಯಾರ ಜೊತೆ? ಸಿದ್ಧಾರ್ಥ್ ಜೊತೆ. ಅವನೇ ಈಗ ಡ್ರಾಪ್ ಮಾಡಿ ಹೋದ. ಬೈಕ್ ಸೌಂಡ್ ಕೇಳಿಸ್ತು. ಮತ್ತಿನ್ಯಾಕ್ ಪ್ರಶ್ನೆ? ಕವಿತಾ, ನಾನಿಮ್ಮಕ್ಕ. ಡ್ಯಾಡಿ ಕೇಳೋ ಪ್ರಶ್ನೆಗಳನ್ನ ಈಗ ನಾನ್ ಕೇಳ್ಬೇಕಾಗತ್ತೆ. ಈ ಪಾರ್ಟಿ, ಓಡಾಡೋದು ಇದೆಲ್ಲ ಬೇಡ ಕವಿತಾ. ಸ್ವಲ್ಪ ಕಂಟ್ರೋಲ್ ಮಾಡ್ಕೋ. ಓ ಕಮ್ ಆನ್ ಅಕ್ಕ. ಸಿದ್ಧಾರ್ಥ್ ಇಸ್ ನಾಟ್ ಮೈ ಬಾಯ್ ಫ್ರೆಂಡ್. ಹಿ ಇಸ್ ಮೈ ಫ್ಯೂಚರ್ ಲೈಫ್ ಪಾರ್ಟ್ನರ್. ಐ ಲವ್ ಹಿಮ್. ಹಿ ಲವ್ಸ್ ಮೀ. ಅವ್ನು ತುಂಬಾ ಒಳ್ಳೆಯವನು. ಅದೆಲ್ಲ ಓಕೆ ಕವಿತಾ, ಬಟ್ ಇವೆಲ್ಲ ಈಗ ಬೇಡ. ಕಾನ್ಸಂಟ್ರೇಟ್ ಆನ್ ಯೋರ್ ಸ್ಟಡೀಸ್ ಅಂಡ್ ಕೆರಿಯರ್. ಇಟ್ಸ್ ಓಕೆ. ನೀನಂತೂ ಯಾವಾಗ್ಲೂ ಬುದ್ಧಿ ಹೇಳ್ತೀಯ. ನೀನಾಯ್ತು, ನಿನ್ ಪೇಪರ್ ಆಯ್ತು. ನನಗಂತೂ ನಿನ್ ಬೋರಿಂಗ್ ಲೈಫ್ ಇಷ್ಟನೇ ಆಗಲ್ಲ. ಕವಿತಾ, ನಿನ್ ಪೇಪರ್ ಫೀಲ್ಡ್ ನ ಬಿಟ್ಟು ಹೊರಗ್ ಬಂದು ಎಂಜಾಯ್ ಮಾಡು. ಬಾಯ್ ಫ್ರೆಂಡ್ ಹುಡುಕೋ. ಆಮೇಲೆ ಮದ್ವೆ ಆದ್ಮೇಲೆ ನಾನ್ ಎಂಜಾಯೇ ಮಾಡ್ಲಿಲ್ಲ ಅಂತ ಫೀಲ್ ಮಾಡ್ಕೋಬೇಡ. ಗುಡ್ ನೈಟ್. ಸಿದ್ಧಾರ್ಥ್. ಎಸ್ ಮಾಮಿ. ಯಾರ ಹುಡುಗಿ? ಯಾರು ಮಮ್ಮಿ ಅದು? ನಾನ್ ನೋಡ್ದೆ ಸಿದ್ಧಾರ್ಥ್. ಸಂಜೆ ನಿನ್ ಹಿಂದೆ ಬೈಕಲ್ ಕೂರ್ಸ್ಕೊಂಡ್ ಹೋದ್ಯಲ್ಲ, ಆ ಹುಡುಗಿ. ಓ, ಅವಳ? ಕವಿತಾ ಮಮ್ಮಿ, ನನ್ ಫ್ರೆಂಡು. ನನಗ್ ಹಾಗ ಅನ್ಸ್ತಾ ಇಲ್ಲ. ಬೇರೆ ಏನಾದ್ರೂ? ಮಮ್ಮಿ, ನನ್ ಫ್ರೆಂಡ್ ಅಷ್ಟೇ. ಕಾಲೇಜಲ್ಲಿ ಜೂನಿಯರ್ ಆಗಿದ್ಲು. ಅವ್ರ ತಂದೆ ಕೂರ್ಗಲ್ ಗೌರ್ಮೆಂಟ್ ಡಾಕ್ಟರ್ ಆಗಿದ್ದಾರೆ. ಅವಳಕ್ಕ ಅಶ್ವಿನಿ ಚಂಗಪ್ಪ ಅಂತ. ಯು ಮೈಟ್ ಬಿ ನೋಯಿಂಗ್ ಹರ್. ಶಿ ಇಸ್ ವೆರಿ ಫೇಮಸ್ ಕ್ರೈಮ್ ರಿಪೋರ್ಟರ್, ಡೆಕ್ಕನ್ ಟೈಮ್ಸ್ ಪೇಪರ್ ನಲ್ಲಿ. ಬರೀ ಅವಳ ಫ್ಯಾಮಿಲಿ ಡೀಟೇಲ್ಸ್ ಕೊಡ್ತಾ ಇದೀಯ. ನಾನು ಅವಳನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಯಾಕೆ ಹೇಳ್ತಾ ಇಲ್ಲ? ಅದು ಮಮ್ಮಿ, ಎಸ್ ಮಮ್ಮಿ, ನಾನು ಕಾಲೇಜ್ ಡೇಸ್ ಇಂದ ಅವಳನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಅವಳೇ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೀನಿ. ಅದು ನಿಮ್ಮ ಹತ್ರ ಮಾತಾಡಿ ಒಪ್ಪಿಗೆ ತಗೊಂಡು. ಕವಿತಾ ಈಗ ಏನ್ ಮಾಡ್ತಾ ಇದ್ದಾಳೆ? ಮಾಸ್ ಕಮ್ಯುನಿಕೇಶನ್ ಓದ್ತಾ ಇದ್ದಾಳೆ. ಕೋರ್ಸ್ ಮುಗಿದ ತಕ್ಷಣನೇ ನ್ಯೂಸ್ ಚಾನೆಲ್ ಜಾಯ್ನ್ ಆಗ್ಬೇಕು ಅನ್ಕೊಂಡಿದ್ದಾಳೆ. ಶಿ ಇಸ್ ವೆರಿ ಟ್ಯಾಲೆಂಟೆಡ್ ಮಾಮ್. ನೀನ್ ಅವಳನ್ನ ಮರ್ತ್ಬಿಡು ಸಿದ್ಧಾರ್ಥ್. ಮಮ್ಮಿ. ಹೌದು ಸಿದ್ಧಾರ್ಥ್, ನಮ್ ಫ್ಯಾಮಿಲಿ ಸ್ಟೇಟಸ್ ಬೇರೆ.
ಪೇಪರ್ನಲ್ಲಿ ಚಾನೆಲ್ನಲ್ಲಿ ಕೆಲಸ ಮಾಡೋರು ನಮ್ಮನೆಗ್ ಸರಿ ಹೋಗಲ್ಲ. ನೀನ್ ಅವಳನ್ನ ಮದುವೆ ಆಗಕ್ಕಾಗಲ್ಲ. ಮಮ್ಮಿ ಪ್ಲೀಸ್. ಸಿದ್ಧಾರ್ಥ್, ನಾನ್ ಹೇಳಿದ ಮಾತನ್ನ ಕೇಳು ಅಷ್ಟೇ. ಮಮ್ಮಿ ಮಮ್ಮಿ ಪ್ಲೀಸ್. ಹಾಯ್ ಸಿದ್ಧಾರ್ಥ್, ಬಾ ನೀನು ಸ್ವಿಮ್ ಮಾಡು. ನೋ ಕವಿತಾ, ಯಾಕೆ, ಏನಾಯ್ತು? ನನಗೆ ಮೂಡಿಲ್ಲ. ಸರಿ ಬಂದೇ ಇರು. ಸಿದ್ಧಾರ್ಥ್, ಏನಾಯ್ತು? ಹಲೋ, ಕಮ್ ಆನ್, ಟೆಲ್ ಮೀ ವಾಟ್ ಹ್ಯಾಪನ್? ಕವಿತಾ, ನಮ್ಮಿಬ್ರು ಮದ್ವೆಗೆ ಮಮ್ಮಿ ಒಪ್ತಿಲ್ಲ. ಕಾರಣ? ಕಾರಣ ಏನಂದ್ರೆ ಅವ್ರಿಗೆ ಮನೆ ಸೊಸೆಯಾಗಿ ಬರೋಳು ನ್ಯೂಸ್ ಚಾನೆಲ್ ಕೆಲಸ ಮಾಡೋದು ಇಷ್ಟ ಆಗಲ್ವಂತೆ. ಸರಿ, ಅದಕ್ ನೀನೇನ್ ಹೇಳ್ದೆ? ನಾನಿನ್ ಬಿಡಕ್ಕಾಗಲ್ಲ ಅಂತ ಹೇಳ್ದೆ. ಅಬ್ಬಾ, ನಾನ್ ಬದುಕ್ದೆ ಅಷ್ಟಾದ್ರೂ ಹೇಳ್ದಲ್ಲ. ಯಾಕೆ ಕವಿತಾ, ನನ್ ಮೇಲೆ ನಂಬಿಕೆ ಇಲ್ವಾ? ಐ ಲವ್ ಯು ಕವಿತಾ. ಅಕಸ್ಮಾತ್ ನಿಮ್ ತಾಯಿ ಬೇಡವೇ ಬೇಡ ಅಂತ ಹೇಳಿ ಹಠ ಹಿಡಿದ್ರೆ ಏನ್ ಮಾಡ್ತೀಯ ಸಿದ್ಧಾರ್ಥ್? ಮಾಡೋದೇನು, ಬಿಸ್ನೆಸ್ಸು ಮನೆ ಎಲ್ಲ ಬಿಟ್ಟು ಬೇರೆ ಕೆಲಸ ಹುಡುಕ್ತೀನಿ. ನಿನ್ ಮದ್ವೆ ಆಗ್ತೀನಿ, ಆದ್ರೆ ಖಂಡಿತ ನಿನ್ ಕೈ ಬಿಡಲ್ಲ ಕವಿತಾ. ರಿಯಲಿ? ರಿಯಲಿ, ಐ ಸ್ವೇರ್. ಸಿದ್ಧಾರ್ಥ್, ಐ ಲವ್ ಯು ಕವಿತಾ. ಸಂಜೆಯೊಳಗೆ ಗೆಳತಿ ಬಾರೆ ಬಳಿಗೆ, ಗೆಳೆಯ ಇಂಥ ಗಳಿಗೆ ಬರದು ಎಂದು ನಮಗೆ. ಗೆಲುವಿರಲು ಒಲವು ಬೇಕು, ನಗುವಿರಲು ನೀನೆ ಸಾಕು. ಮನದಾಳದಲ್ಲಿ ಹಸಿರಾಗಿರಲು ನವ ಮಿಡಿತದ ಸರಿಗಮನಿನದೇ. Wanna make it some nice, yo. Just be cool, lad, yo. I know it don't mind. Yo. Wanna make it some nice, yo. Just be cool, lad, yo. I know it don't mind. Yeah, yeah, let's go. Na 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 na. Na 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 na. ಕನಸು ಕಾಣಲು ನೀನೆ ಕಾರಣ, ಹೃದಯ ಹಾಡಲು ನೀನೆ ಪ್ರೇರಣ. ಹೊಳೆವ ತಾರೆಯ ಹಾಗೆ ಬಾಳುವ ಇಳೆಯ ಮೇಲಿನ ನೋವನು ಕುವ. ಅತಿಯಾದರೂ ಹಿತವಾಗಿದೆ ಬೇಕಿಂತ ನಿನ್ನ ಮಾತು. ಈ ಪ್ರೀತಿಗೆ ನಾವಿಬ್ಬರು ಆಗೋಣ ಹೆಜ್ಜೆ ಗುರುತು. ಸನಿಯವಿರಲು ಈ ಸಮಯ ಜೀವನ ಸುಖಮಯ.
ಲೋಕ ಕಾಣಲಿ ಗಮನವೆಲ್ಲವೂ ಗರಿಯ ಹರಡಲಿ ಮರುಜೋಡಣೆ ಆದಂತೆ ನಮ್ಮ ಜೋಡಿ ನವಿರಾಗಿಹ ನವಭಾವನೆ ಎದೆಯಲ್ಲಿ ಏನು ಮೂಡಿ ಬಿಡದೆ ನಿನಗೆ ನಾನಿರುವೆ ಕನಸಲು ದಿನವಿಡೀ ಚೆಲುವ ಸಂಜೆಯೊಳಗೆ ಗೆಳತಿ ಬಾರೆ ಬಳಿಗೆ ಗೆಳೆಯ ಇಂಥ ಗಳಿಗೆ ಬರದು ಎಂದು ನಮಗೆ ಗೆಲುವಿರಲು ಒಲವು ಬೇಕು ನಗುವಿರಲು ನೀನೆ ಸಾಕು ಮನದಾಳದಲ್ಲಿ ಹಸಿರಾಗಿರಲು ನವ ಮಿಡಿತದ ಸರಿಗಮನಿನದೇ ಓಕೆ ಗಣೇಶ್, ನಾನು ಒಂದ್ಸಲಿ ಡೀಟೇಲ್ ಆಗಿ ರಿಪೋರ್ಟ್ನ ಚೆಕ್ ಮಾಡ್ತೇನೆ, ಆಮೇಲೆ ಒಂದು ಡಿಸಿಷನ್ ತಗೋಣ. ಸರಿ ಸರ್. ಹಲೋ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು ಸರ್. ಅಶ್ವಿನಿ, ನಿನಗೆ ಮೈಸೂರಲ್ಲಿರೋ ಕಾಸ್ಮೋಪಾಲಿಟನ್ ಹಾಸ್ಪಿಟಲ್ ಗೊತ್ತಲ್ಲ? ಗೊತ್ತು ಸರ್. ಮೈಸೂರು ಸಿಟಿಲಿರೋ ಹೈಟೆಕ್ ಹಾಸ್ಪಿಟಲ್ಸ್ಗಳಲ್ಲಿ ಅದು ಒಂದು. ಅದಕ್ಕೆ ಸಂಬಂಧಪಟ್ಟಿರೋ ಒಂದು ಪ್ಯಾಥೆಟಿಕ್ ವಿಚಾರದ ಬಗ್ಗೆ ನಿನಗೆ ಹೇಳಬೇಕು. ಹೋದ ತಿಂಗಳು ಆ ಹಾಸ್ಪಿಟಲ್ಗೆ 6 ಜನ ಪೇಷಂಟ್ಸ್ ಹಾರ್ಟ್ ಸರ್ಜರಿಗೆ ಅಂತ ಅಡ್ಮಿಟ್ ಆದವರು ಆಪರೇಷನ್ ಟೇಬಲ್ ಅಲ್ಲೇ ಸತ್ತಿದ್ದಾರೆ. ಕಾರಣನ ನಾವೇ ಕಂಡು ಹಿಡಿಬೇಕು. 1 ವಾರದಲ್ಲಿ 6 ಜನ ಪೇಷಂಟ್ ಸತ್ತಿದ್ದಾರೆ ಅಂದ್ರೆ ಇದು ಸಾಮಾನ್ಯವಾದ ವಿಷಯ ಅಲ್ಲ. ಎಲ್ಲಕ್ಕಿಂತ ಇಂಪಾರ್ಟೆಂಟ್, ಇದೆಲ್ಲೂ ನ್ಯೂಸು ಆಗಿಲ್ಲ. ಸರಿ ಸರ್, ನಾವಿದನ್ನ ಎಕ್ಸ್ಪೋಸ್ ಮಾಡೋಣ. ಓ, ಬೈ ದ ವೇಸ್, ಹಿ ಇಸ್ ಮಿಸ್ಟರ್ ಗಣೇಶ್. ಗಣೇಶ್, ದಿಸ್ ಈಸ್ ಅಶ್ವಿನಿ. ಗೊತ್ತು ಸರ್. ಹಲೋ ಮೇಡಮ್. ಹಲೋ ಅಶ್ವಿನಿ, ಸರ್. ನಮ್ಮ ನೆಕ್ಸ್ಟ್ ಮೈನ್ ಸ್ಟೋರಿಗೆ ಇದೇ ಸಬ್ಜೆಕ್ಟ್. ಗಣೇಶ್ ನಿನಗೆ ಈ ಇನ್ವೆಸ್ಟಿಗೇಷನ್ ಅಲ್ಲಿ ಹೆಲ್ಪ್ ಮಾಡ್ತಾರೆ. ಯಾಕೆಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಮುಖ್ಯ ಮಾಹಿತಿಗಳು ಅವ್ರಿಗೆ ಗೊತ್ತಿದೆ. ಎಸ್ ಮೇಡಮ್. ಓಕೆ, ಸರಿ ಸರ್. ಹಲೋ ಮೇಡಮ್. ಏನ್ ಹೇಳಿ ಮೇಡಮ್? ಅದೇ ಇನ್ವೆಸ್ಟಿಗೇಷನ್ ಹಾಸ್ಪಿಟಲ್. ನೋಡಿ ಇವರೇ ಮೇಡಮ್ ಗಣೇಶ್. ಹಾ, ಗಣೇಶ್. ಈಗ ನನಗೆ ತುಂಬಾ ಕೆಲಸ ಇದೆ. ಒಂದು ಆರ್ಟಿಕಲ್ ರೆಡಿ ಮಾಡಬೇಕು. ನಿಮ್ ಫೋನ್ ನಂಬರ್ ಕೊಡಿ, ನಾನೇ ನಿಮಗೆ ಫೋನ್ ಮಾಡ್ತೀನಿ. ಸರಿ ಮೇಡಮ್, ತಗೊಳ್ಳಿ. 97410 ಯಾ 26945. ಓಕೆ, ಆಯ್ತು. ಓಕೆ ಮೇಡಮ್, ಥ್ಯಾಂಕ್ ಯು. ಗಣೇಶ್, 1 ನಿಮಿಷ. ಹೇಳಿ ಮೇಡಮ್. ಗಣೇಶ್ ಅವರೇ, ನಿಮ್ಗೆ ಆ ಹಾಸ್ಪಿಟಲ್ ಕೇಸ್ನಲ್ಲಿ ಯಾಕೆ ಅಷ್ಟೊಂದು ಇಂಟ್ರೆಸ್ಟ್? ಯಾಕೆ ಅಂದ್ರೆ ಆಪರೇಷನ್ ಟೈಮಲ್ಲಿ ಸತ್ತಿರೋ 6 ಪೇಷಂಟ್ಗಳಲ್ಲಿ ನಮ್ಮ ತಂದೆನೂ ಒಬ್ರು. ನಮ್ಮ ತಂದೆ ಒಂದು ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ರು ಮೇಡಮ್. ಅವ್ರು ಓಪನ್ ಹಾರ್ಟ್ ಸರ್ಜರಿಗೆ ಅಂತ ಕಷ್ಟಪಟ್ಟು ಅಲ್ಲಿ ಇಲ್ಲಿ ಹಣ ಹೊಂದಿಸ್ಕೊಟ್ವಿ. ಆದರೆ ಈಗ ನಮ್ಮ ತಂದೆನೂ ಇಲ್ಲ, ಹಣನೂ ಇಲ್ಲ. ಈಗ ನನ್ನ ತಾಯಿ ತಂಗಿ ಜವಾಬ್ದಾರಿ ನನ್ನ ಮೇಲಿದೆ ಮೇಡಮ್. ಏನೋ ಈ ಕೇಸ್ ಪ್ರೂವ್ ಆದರೆ ಅಲ್ಪ ಸ್ವಲ್ಪ ಹಣ ಸಿಗುತ್ತೇನೋ ಅಂತ. ಎಲ್ಲ ನಿಮ್ಮ ಕೈಲೇ ಇದೆ ಮೇಡಮ್. ಸರಿ, ನಾಳೆ ಬೆಳಗ್ಗೆ ನೀವು ನನ್ನನ್ನು ಮೀಟ್ ಮಾಡಿ. ಖಂಡಿತ ಮೇಡಮ್, ನಿಮ್ಮಿಂದ ತುಂಬ ಉಪಕಾರ ಆಯಿತು. ಥ್ಯಾಂಕ್ ಯು ಮೇಡಮ್. ಹಾರ್ಟ್ ಆಪರೇಷನ್ ಮಾಡುವಾಗ ಹೃದಯ ಕ್ರಿಯೆಯನ್ನು ನಿಷ್ಕ್ರಿಯಗೊಳಿಸಿ, ಅಂದರೆ ಹಾರ್ಟ್ ಸ್ಟಾಪ್ ಮಾಡಿ, ಮನುಷ್ಯನ ಉಸಿರಾಟನ ಹಾರ್ಟ್ ಲಂಗ್ ಮಷಿನ್ ಮೂಲಕ ನಡೆಸ್ತೀವಿ. ಇಂಥದ್ದನ್ನೆಲ್ಲ ತುಂಬ ಕೇರ್ ತಗೊಂಡು ಮಾಡ್ತೀವಿ ಅಶ್ವಿನಿ. ಅದಕ್ಕೆ ಆಪರೇಷನ್ ಟೇಬಲ್ ಮೇಲೆ ಸಾವು ಸಂಭವಿಸೋ ಸಾಧ್ಯತೆ ಇರೋಲ್ಲ. ಆದ್ರೆ ಡ್ಯಾಡಿ, ಆ ಗಣೇಶ್ ಹೇಳಿದ ಪ್ರಕಾರ ಆಪರೇಷನ್ ಟೇಬಲ್ ಮೇಲೆ ಸಾವು ಸಂಭವಿಸಿದೆ ಅಂತ. ಅದಕ್ಕೆ ಕಾರಣ ಇರ್ಬೇಕಲ್ವಾ? There is one possibility. ಹೇಗ್ ಡ್ಯಾಡಿ? ಹಾರ್ಟ್ ಸರ್ಜರಿ ಮಾಡುವಾಗ ಪೇಷಂಟ್ಗೆ ರಕ್ತ ಸಂಚಲನ ಇರೋದಿಲ್ಲ, ನೋ ಬ್ಲಡ್ ಸರ್ಕ್ಯುಲೇಷನ್. ಆಗ ದೇಹದ ಆಸಿಡ್ಸ್ ಬ್ಯಾಲೆನ್ಸ್ ಮಾಡೋಕ್ಕೆ ಸೋಡಿಯಂ ಬೈಕಾರ್ಬೊನೇಟ್ ಇಂಜೆಕ್ಷನ್ಸ್ ಕೊಡ್ತೀವಿ. ಆಪರೇಷನ್ ಆದಮೇಲೆ ಪೇಷಂಟ್ ಚೇತರಿಸ್ಕೊಳ್ಳೋಕ್ಕೆ 4 ನಿಮಿಷ ಸಾಕು. ಆದರೆ ಆ ಸೋಡಿಯಂ ಬೈಕಾರ್ಬೊನೇಟ್ ಇಂಜೆಕ್ಷನ್ಸ್ ಸರಿಯಾದ ಗುಣಮಟ್ಟದ್ದಾಗಿರದೆ ಹೋದರೆ ಅವನ ಆಸಿಡ್ ಲೆವೆಲ್ಸ್ ಏರುಪೇರಾಗಿ ಅವನ ಬಾಡಿ ಟಿಶ್ಯೂಸ್ ಹಾಳಾಗುತ್ತೆ. ಬಾಡಿ ಟಿಶ್ಯೂಸ್ ಹಾಳಾದಾಗ ರಿವೈವ್ ಆಗಲ್ಲ,
ಆಪರೇಷನ್ ಟೇಬಲ್ ಮೇಲೆ ಸಾಯ್ತಾನೆ. ನನಗೆ ಮುಂಬೈನಲ್ಲಿ ಪೋಸ್ಟಿಂಗ್ ಆದಾಗ ನೀವಿಬ್ಬರು ಚಿಕ್ಕವರು. ಇಂಥದ್ದೇ ಒಂದು ಕೇಸ್ ಬಂದಿತ್ತು. ಇಂಜೆಕ್ಷನ್ಸ್ ಸಬ್ ಸ್ಟ್ಯಾಂಡರ್ಡ್. ಪೇಷಂಟ್ ಡೈಡ್ ಆನ್ ದ ಟೇಬಲ್. ವೈದ್ಯರ ನಿರ್ಲಕ್ಷ್ಯದಿಂದ ಅಥವಾ ಡೂಪ್ಲಿಕೇಟ್ಸ್ ಡ್ರಗ್ನಿಂದ ಪೇಷಂಟ್ ಸತ್ತರೆ ಕಾನೂನು ರೀತಿಯ ಡಾಕ್ಟರ್ ಮೇಲೆ ಕ್ರಮ ತಗೊಳ್ಳೋದು, ಕೇಸ್ ಗೆಲ್ಲೋದು ನಮ್ಮ ದೇಶದಲ್ಲಿ ತುಂಬಾ ಕಷ್ಟ. ಅಶ್ವಿನಿ, ಎಕ್ಸ್ಕ್ಯೂಸ್ ಮಿ ಸರ್. ಎಸ್ ಡಾಕ್ಟರ್ ಅನಿಲ್ ಕುಮಾರ್ ಅವರಿದ್ದಾರಾ? ಡಾಕ್ಟರ್ ಅನಿಲ್ ಕುಮಾರ್ ಎಸ್ ಸರ್. ಅವ್ರಿಗೆ ಇಲ್ವಲ್ಲ, ಕೆಲಸ ಬಿಟ್ಟಿದ್ದಾರೆ. ಈಗ ಅವ್ರು ಎಲ್ಲಿದ್ದಾರೆ? ಗೊತ್ತಿಲ್ಲ ಮೇಡಮ್, ಅಲ್ಲೇ ಬೆಂಗಳೂರಲ್ಲೇ ಇರಬೇಕು. ನಿಮ್ಮ ಹತ್ರ ಅವ್ರ ಫೋನ್ ನಂಬರ್ ಏನಾದ್ರೂ ಇದೆಯಾ? ಫೋನ್ ನಂಬರ್ ತಗೊಳ್ಳಿ ಮೇಡಮ್. 944888266163. ಥ್ಯಾಂಕ್ ಯು. ವೆಲ್ಕಮ್. ನೋ, ಅದೆಲ್ಲ ಮುಗಿದೋದ ಕತೆ ಬಿಡಿ. ನನ್ನ ಕೈಲೇನು ಮಾಡೋಕ್ಕಾಗಲ್ಲ. ಅದು ಅಲ್ಲದೆ ನಾನೀಗ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ. ಹಾಗೆಲ್ಲ ಅನ್ಬೇಡಿ. ನೀವೇ ಹಾಗಂದ್ರೆ ಇಂಥವ್ರ ಗತಿ ಏನು? ಯೋಚನೆ ಮಾಡಿ. ಸರ್ ಪ್ಲೀಸ್ ಸರ್. ಓಕೆ, ನಿಮಗೆಲ್ಲ ಮಾಹಿತಿ ಸಿಗೋ ಹಾಗೆ ನಾ ಪ್ರಯತ್ನ ಪಡ್ತೀನಿ. ಬಟ್ ಒಂದು ಕಂಡೀಷನ್, ಯಾವುದೇ ಕಾರಣಕ್ಕೂ ನನ್ನ ಹೆಸರನ್ನೆಲ್ಲೂ ತರಬಾರ್ದು. ಇಲ್ಲ, ನಾನ್ ನಿಮ್ ಹೆಸರನ್ನ ಎಲ್ಲೂ ತರಲ್ಲ. ಆದ್ರೆ ನೀವು ಅಲ್ಲಿ ಕೆಲಸ ಯಾಕೆ ಬಿಟ್ಬಿಟ್ರಿ ಅಂತ ಕೇಳ್ಬೋದಾ? ನಾನೇನು ಕೆಲಸ ಬಿಟ್ಟಿಲ್ಲ. ಡಾಕ್ಟರ್ ರಮೇಶ್ ಕೃಷ್ಣ ಅವ್ರು ರಾಜಕೀಯ ಮಾಡಿ ನನ್ನ ನೋಡಿಸಿದ್ರು. ಯಾರವರು? ಅದೇ ಹಾಸ್ಪಿಟಲ್ ಡೀನು. ಬಹಳ ಡೇಂಜರಸ್ ಮನುಷ್ಯ. ಅದಿರ್ಲಿ ಬಿಡಿ. ನೀವು ನಾನು ಹೇಳ್ದಾಗ ಕೇಳಿ. ನಿಮ್ ನ್ಯೂಸ್ಗೆ ಎಲ್ಲ ಮಾಹಿತಿ ಸಿಗೋ ಹಾಗೆ ನಾನು ಮಾಡ್ತೀನಿ. ಓಕೆ ಡಾಕ್ಟರ್. ಭಾಸ್ಕರ್ ಅವ್ರು ಎಲ್ಲಿರ್ತಾರೆ? ಸ್ಟೋರ್ ಇನ್ಚಾರ್ಜ? ಹೌದು. ಅವ್ರ ಆಫೀಸ್ ಅಲ್ಲಿ ಇರ್ತಾರೆ, ಇಲ್ಲಾಂದ್ರೆ ಸ್ಟೋರ್ ಅಲ್ಲಿ ಇರ್ತಾರೆ. ಈ ಕಡೆ ರೈಟ್ ಅಲ್ಲಿ ಲಾಸ್ಟ್ ರೂಮ್. ಥ್ಯಾಂಕ್ ಯು. ಓಕೆ. ಮಿಸ್ಟರ್ ಭಾಸ್ಕರ್? ಹೌದು, ಹೇಳಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಓಕೆ, ಬನ್ನಿ. ರೂಮ್ ನಂಬರ್ 301ಗೆ ಕೆಲವು ಮೆಡಿಸಿನ್ಸ್ ಕಳಿಸಿದ್ದೀನಿ, ಹೋಗಿ ಚೆಕ್ ಮಾಡಮ್ಮ. ಆಯ್ತು ಸರ್. ಹೇಳಿ. ನಾನು ಅಶ್ವಿನಿ ಅಂತ. ಡಾಕ್ಟರ್ ಅನಿಲ್ ಅವರು ನಿಮ್ಗೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ? ಗೊತ್ತಾಯ್ತು. ಅವರು ಯಾವ ಇಂಜೆಕ್ಷನ್ ಹೇಳಿದ್ದು? ಸೋಡಿಯಂ ಬೈಕಾರ್ಬನೇಟ್. ಲಾಸ್ಟ್ 2 ಮಂತ್ ಸ್ಟಾಕ್ ಇಂದ ನನಗೆ ಸೇಮ್ ಬಾಟಲ್ಸ್ ಬೇಕು. ಇಲ್ಲ ಮೇಡಮ್, ಅದು ಸಿಗಲ್ಲ. ಈಗ ಹೊಸ ಸ್ಟಾಕ್ ಬಂದಿದೆ. ಹಾಗಾದ್ರೆ ಸಿಗೋ ಚಾನ್ಸಸ್ ಇಲ್ವಾ? ಇಲ್ಲ ಮೇಡಮ್. ಬೇಡ ಮೇಡಮ್. ಪರವಾಗಿಲ್ಲ, ತಗೊಳ್ಳಿ. ಮೇಡಮ್, ಲಾಸ್ಟ್ ಮಂತ್ 25th ನಮ್ಮ ಚೀಫ್ ಫಾರ್ಮಸಿಸ್ಟ್ ಎಲ್ಲಾ ಬೈಕಾರ್ಬೊನೇಟ್ ಇಂಜೆಕ್ಷನ್ಸ್ ಅನ್ನ ಡಿಸ್ಕಾರ್ಡ್ ಮಾಡಕ್ ಹೇಳಿದ್ರು. ಡೀನ್ ಅವರೇ ಹೇಳಿದ್ದಾರೆ ಅಂತ ಹೇಳಿದ್ರು. ಡಿಸ್ಕಾರ್ಡ್ ಮಾಡ್ಬಿಟ್ರಾ? ಇಲ್ಲ ಮೇಡಮ್, ವೇಸ್ಟ್ ಮ್ಯಾನೇಜ್ಮೆಂಟ್ ಟೀಮ್ನವ್ರು ಬಂದು ಅವನ್ನ ಕಲೆಕ್ಟ್ ಮಾಡ್ತಾರೆ. ಅವ್ರೇನಾದ್ರೂ ಕಲೆಕ್ಟ್ ಮಾಡಿಲ್ಲ ಅಂದ್ರೆ ಸಿಗಬಹುದು. ನೋಡೋಣ. ಸಿಕ್ತು ಮೇಡಮ್. ಸೋಡಿಯಂ ಬೈಕಾರ್ಬೊನೇಟ್ ನೀವು ಕೇಳಿದ್ರಲ್ಲ, ಸೇಮ್ ಸ್ಟಾಕ್. ತಗೊಳ್ಳಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಮೇಡಮ್, ಈ ಪೆನ್ ಡ್ರೈವ್ ಅಲ್ಲಿ ಎಲ್ಲ ಡೀಟೇಲ್ಸ್ ಇದೆ.
ಸೋಡಿಯಂ ಬೈಕಾರ್ಬೊನೇಟ್ ಇಂಜೆಕ್ಷನ್ಸ್ ಅನ್ನ ನಮ್ಮ ಆಸ್ಪತ್ರೆಗೆ ತರಿಸ್ಕೊಂಡಿದ್ದಕ್ಕೆ ಇನ್ವಾಯ್ಸು ಪರ್ಚೇಸ್ ಆರ್ಡ್ರು ಎಲ್ಲ ಡೀಟೇಲ್ಸ್ ಅನ್ನು ಸಿಸ್ಟಮ್ ನಿಂದ ಇದಕ್ಕೆ ಕಾಪಿ ಮಾಡಿದ್ದೀನಿ. ಆಮೇಲೆ ಸತ್ತೋದ್ರಲ್ಲ 6 ಜನ ಪೇಷಂಟ್ಸ್, ಅವ್ರ ಡೀಟೇಲ್ಸ್ ಕೂಡ ಇದರಲ್ಲಿದೆ. ಇದನ್ನ ತಗೊಳ್ಳಿ. ಥ್ಯಾಂಕ್ ಯು ಮಿಸ್ಟರ್ ಭಾಸ್ಕರ್. ಮೇಡಮ್, ಆದ್ರೆ ಒಂದ್ ರಿಕ್ವೆಸ್ಟ್, ನಾನು ಈ ಕೇಸಲ್ಲಿ ನಿಮ್ಗೆ ಹೆಲ್ಪ್ ಮಾಡಿದೀನಿ ಅಂತ ದಯವಿಟ್ಟು ಯಾರಿಗೂ ಗೊತ್ತಾಗ್ಬಾರ್ದು. ಯಾಕೆಂದ್ರೆ ಆಮೇಲೆ ನನ್ನ ಕೆಲ್ಸಕ್ಕೆ ತೊಂದರೆ ಆಗುತ್ತೆ. ಯೋಚನೆ ಮಾಡಬೇಡಿ ಮಿಸ್ಟರ್ ಭಾಸ್ಕರ್, ನಾನು ಯಾರ ಹತ್ರನೂ ಹೇಳಲ್ಲ. ಓಕೆ ಮೇಡಮ್, ಬರ್ತೀನಿ. ಓಕೆ. ನಿಮಗೆ ಬೇಕಾಗಿರೋ ಡೀಟೇಲ್ಸ್ ಎಲ್ಲ ಸಿಕ್ತಲ್ಲ? ಎಸ್, ಎಲ್ಲ ನಿಮ್ ಸಹಕಾರದಿಂದ ತಾನೇ ಸಿಕ್ಕಿದ್ದು. ಸೊ ಕಿಲ್ಲರ್ ಡ್ರಗ್ ಇಸ್ ಸೋಡಿಯಂ ಬೈಕಾರ್ಬೊನೇಟ್. ಈ ಇಂಜೆಕ್ಷನ್ ಅಲ್ಲಿ ಆಕ್ಟಿವ್ ಇಂಗ್ರೀಡಿಯೆಂಟ್ 7.5 pH ಇರಲೇಬೇಕು. ಆದ್ರೆ ಲ್ಯಾಬ್ ಟೆಸ್ಟ್ ಪ್ರಕಾರ 5 pH ಗಿಂತ ಕಡಿಮೆ ಇದೆ. ಡಾಕ್ಟರ್ ಅನಿಲ್, ಎಸ್, ಈ ಇಂಜೆಕ್ಷನ್ ಬ್ಯಾಂಗ್ಳೂರಲ್ಲೆಲ್ಲೂ ಸಿಗಲ್ವಾ? ಸಿಗುತ್ತೆ, ಧಾರಾಳವಾಗಿ ಸಿಗುತ್ತೆ. ಹಾಗಾದ್ರೆ ಆ ಹಾಸ್ಪಿಟಲ್ನವರು ಹೈದರಾಬಾದ್ ನಲ್ಲಿರೋ ಫಾರ್ಮಾಸ್ಯೂಟಿಕಲ್ಸ್ ಇಂದ ಯಾಕೆ ತರಿಸ್ಕೊತಾ ಇದಾರೆ? ಯು ಆರ್ ವೆರಿ ಕ್ಲೆವರ್. ಅಲ್ಲೇ ಮೇಡಮ್ ಇರೋದು ವಿಷಯ. ಅಂದ್ರೆ ಕಾಸ್ಮೋಪಾಲಿಟನ್ ಹಾಸ್ಪಿಟಲ್ ಚೀಫ್ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ರಮೇಶ್ ಕೃಷ್ಣನ್ ಮತ್ತೆ ಆಲ್ಬಾ ಫಾರ್ಮಾಸ್ಯೂಟಿಕಲ್ಸ್ ಕಂಪನಿ ಓನರ್ ಕಿಶೋರ್ ಚಂದ್ರನ್ ಇಬ್ರು ಬ್ರದರ್ಸ್. ಹಾಗಾಗಿ ಹಾಸ್ಪಿಟಲ್ ಬರೋ ಡ್ರಗ್ಸ್ ಎಲ್ಲ ಆಲ್ಬಾ ಲ್ಯಾಬ್ ಇಂದನೇ ಸಪ್ಲೈ ಆಗೋದು. ಆಲ್ಬಾ ಫಾರ್ಮಾಸ್ಯೂಟಿಕಲ್ಸ್ ನಲ್ಲಿ ಡಾಕ್ಟರ್ ರಮೇಶ್ ಕೃಷ್ಣನ್ ಅವ್ರಿಗೆ ಪಾರ್ಟ್ನರ್ಶಿಪ್ ಇದೆ. ದುಡ್ಡು ತಿಂದು ತಿಂದು ಬಲ್ತೋಗಿದ್ದಾನೆ. ಸಬ್ ಸ್ಟ್ಯಾಂಡರ್ಡ್ ಡ್ರಗ್ ಅಂತ ಫಾರ್ಮಾಸ್ಯೂಟಿಕಲ್ಸ್ ಕಂಪನಿ ಮೇಲೆ ಕಂಪ್ಲೇಂಟ್ ಕೊಡದೆ ಕೇಸ್ ಮುಚ್ಚಾಕಿದ್ದಾನೆ. ಈಗ ಅವ್ರು ನನ್ನ ಕೈಯಿಂದ ಎಸ್ಕೇಪ್ ಆಗೋಕ್ಕಾಗಲ್ಲ. ಬರೀ ಹೆಡ್ಲೈನ್ಸ್ ಮಾಡೋದು ಮಾತ್ರ ನನ್ನ ಉದ್ದೇಶ ಅಲ್ಲ. ಈ ವೈಟ್ ಕಾಲರ್ ಕ್ರಿಮಿನಲ್ಸ್ ನ ಕಾನೂನಿನ ಬೆಂಕಿ ಕುಂಡದಲ್ಲಿ ಹಾಕಿ ಬೇಯಿಸ್ತೀನಿ. ಇಷ್ಟು ದಿನ ತಿಂದಿದ್ದೆಲ್ಲ ಕಕ್ಕಿಸ್ತೀನಿ. ಸತ್ತೋದ ಪೇಷಂಟ್ಸ್ ಮನೆಯವ್ರಿಗೆ ಕಾಂಪನ್ಸೇಷನ್ ಕೊಡಿಸ್ತೀನಿ. Then they will understand the power of press. ಬರ್ತೀನಿ ಡಾಕ್ಟರ್. ಬಾಯ್. ಬನ್ನಿ ಗಣೇಶ್. ಬರ್ತೀನಿ ಡಾಕ್ಟರ್. ಗಣೇಶ್, ನೀವು ಸತ್ತಿರೋ ಪೇಷಂಟ್ಸ್ ಮನೆಯವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ವಿಷಯ ಹೇಳಿ ಕಂಪ್ಲೇಂಟ್ ಕೊಡಕ್ ರೆಡಿ ಮಾಡಿ. ಪೇಪರ್ನಲ್ಲಿ ಈ ಸುದ್ದಿ ಬಂದ್ಮೇಲೆ ಈ ವಿಷಯದ ಸೀರಿಯಸ್ನೆಸ್ ಗೊತ್ತಾಗುತ್ತೆ. ಯು ಆರ್ ರೈಟ್ ಮೇಡಮ್. ಫಸ್ಟು ಡ್ರಗ್ ಕಂಟ್ರೋಲ್ ಬೋರ್ಡ್ಗೆ, ಆಮೇಲೆ ಕೋರ್ಟ್ಗೆ ಹೋಗೋದಿಕ್ಕೆ ನಾವು ಸಿದ್ಧವಾಗಿರ್ಬೇಕು. ನಾವ್ ಈ ಕೇಸ್ ಗೆದ್ದೇ ಗೆಲ್ತೀವಿ. ನಮ್ಮ ಹತ್ರ ಸಾಕಷ್ಟು ಪ್ರೂಫ್ ಇದೆ. ತಗೊಳ್ಳಿ, ಇದರಲ್ಲಿ ಅವರೆಲ್ಲರ ಅಡ್ರೆಸ್ ಇದೆ. ಹಲೋ. ಹಲೋ, ಐ ಆಮ್ ಅಶ್ವಿನಿ, ಚೀಫ್ ರಿಪೋರ್ಟರ್ ಫ್ರಮ್ ಬ್ಯಾಂಗ್ಳೂರ್. ಹೇಳಿ ಮೇಡಮ್. ಮಿಸ್ಟರ್ ರೆಡ್ಡಿ, ನನಗೆ ಹೈದರಾಬಾದ್ನ ಆಲ್ಬಾ ಫಾರ್ಮಾಸ್ಯೂಟಿಕಲ್ ಲ್ಯಾಬ್ನ ಫೋಟೋಸ್ ಮತ್ತೆ ಆ ಕಂಪನಿ ಬಗ್ಗೆ ಎಲ್ಲ ಡೀಟೇಲ್ಸ್ ಬೇಕು. ಓಕೆ ಮೇಡಮ್, ಐ ವಿಲ್ ಸೆಂಡ್ ಇಟ್ ಟು ಯು. ಹಾ, ನನಗೆ ನಾಳೆನೇ ಬೇಕು. ಓಕೆ ಮೇಡಮ್, ಶ್ಯೂರ್. ಯಾ, ಆಫೀಸ್ಗೆ ಇಮೇಲ್ ಕಳಿಸ್ಬೇಡಿ. ಸರಿ ಮೇಡಮ್. ಓಕೆ, ಬಾಯ್. ಗಣೇಶ್ ಮೇಡಮ್, ಈ ಅಡ್ರೆಸ್ ಅಲ್ಲಿ ಇರೋರ್ನ ಕರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ. ಓಕೆ ಮೇಡಮ್. ಬಿ ಕೇರ್ಫುಲ್. ಸರಿ, ಬಾಯ್. ಡಾಕ್ಟರ್, ನೀವಾ? ಎಸ್ ಅಶ್ವಿನಿ, ಆ ಡಾಕ್ಯುಮೆಂಟ್ಸ್ ಆ ಪ್ರೂಫು ನನಗೆ ಕೊಟ್ಬಿಡು. ಎಲ್ಲ ಅರ್ಥ ಆಯ್ತು ಡಾಕ್ಟರ್ ಅನಿಲ್. ಆ ಡೀನ್ ಜೊತೆ ಡೀಲ್ ಕುದುರ್ಸ್ಕೊಂಡ್ಬಿಟ್ಟಿದ್ಯಾ? ನಾನ್ ನಿನಗೆ ಡಾಕ್ಯುಮೆಂಟ್ಸ್ ಕೊಡಲ್ಲ. ಕ್ಲವರ್. ಡಾಕ್ಯುಮೆಂಟ್ಸ್ ಕೊಡದೆ ಡೀಲಿಂದ ಹೋಗಕ್ಕಾಗಲ್ಲ. ನೀನು ಕಷ್ಟಪಟ್ಟು ಇನ್ವೆಸ್ಟಿಗೇಷನ್ ಮಾಡಿರೋ ಆ ಡಾಕ್ಯುಮೆಂಟ್ಸ್ ನನಗ್ ಕೈ ತುಂಬಾ ಕಾಸು ತಂದು ಕೊಡುವಾಗ ಆ ಡಾಕ್ಯುಮೆಂಟ್ಸ್ ನ ಬಿಟ್ಟೋಗದ ಸಾಧ್ಯನೇ ಇಲ್ಲ.
ಹಾ ಡ್ಯಾಡಿ ಐ ಆಮ್ ಸೋ ಸಾರಿ. ನಾನು ವರ್ಕ್ನಲ್ಲಿ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದ್ದೆ. ಊರಿಗೆ ಯಾವಾಗ ಬಂದ್ರಿ? ಅಶ್ವಿನಿ ನೀನ್ ತಕ್ಷಣ ಮನೆಗೆ ಬಾ ಅಮ್ಮ. ಡ್ಯಾಡಿ ವಾಟ್ ಹ್ಯಾಪೆಂಡ್? ಡ್ಯಾಡಿ ಕವಿತಾ ಮೇಡಮ್ ಒಂದು ನಿಮಿಷ ಡಿಸ್ಟರ್ಬ್ ಮಾಡಬೇಡಿ, ಮಾಜರಾಗ್ತಾ ಇದೆ. ಕವಿತಾ ಕವಿತಾ ಡ್ಯಾಡಿ ಕವಿತಾಗೆ ಏನಾಯ್ತು? ಅವಳು ಯಾಕೆ ಹೀಗೆ ಮಾಡ್ಕೊಂಡ್ಲು? ಗೊತ್ತಿಲ್ಲ ಅಶ್ವಿನಿ, ನಾನು ಬಂದಾಗ ತಡವಾಗಿತ್ತು. ಕವಿತಾ ಕವಿತಾ ಹೇಳಮ್ಮ. ಕವಿತಾ 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 ಹೇಳಮ್ಮ. ಕವಿತಾ ಕವಿತಾ ಏನಮ್ಮ ಮಾಡ್ಕೊಂಡೆ ಯಾಕಮ್ಮ ಮಾಡ್ಕೊಂಡೆ? ಅವಳು ಹೋಗ್ಬಿಟ್ಟಿದ್ಲು. ಸರ್ ಲೆಟರ್ ಏನೂ ಸಿಗ್ಲಿಲ್ಲ. ಬಾಡಿನ ಪೋಸ್ಟ್ ಮಾರ್ಟಮಿಗೆ ಕಳಿಸ್ತಾ ಇದ್ದೀನಿ. ಇದಕ್ಕೊಂದು ಸೈನ್ ಮಾಡಿ ಸರ್. ಡ್ಯಾಡಿ ಅಶ್ವಿನಿ, ಕವಿತಾ 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 ಯಾಕೆ ಕವಿತಾ ಯಾಕೆ ಬಿಟ್ಟೋದೆ ಕವಿತಾ? ನನ್ಗೆ ಏನಾಯ್ತು ಕವಿತಾ? ಕವಿತಾಗೆ ಏನಾಯ್ತು? ಅದನ್ನ ನಾನ್ ನಿನ್ನ ಹತ್ರ ಕೇಳ್ಬೇಕು. ನೋ, ನನ್ಗೇನು ಗೊತ್ತಿಲ್ಲ. 10 days ಇಂದ ನಾನು ಊರಲ್ಲೇ ಇರಲಿಲ್ಲ. ಜಂಗಲ್ ರೆಸಾರ್ಟ್ ಪ್ರಾಜೆಕ್ಟ್ಗೆ ನಾನು ದಾಂಡೇಲಿಗೆ ಹೋಗಿದ್ದೆ. ಈಗ ತಾನೇ ಬರ್ತಾ ಇದ್ದೀನಿ. ಐ ಡೋಂಟ್ ನೋ ಎನಿಥಿಂಗ್. ಇಲ್ಲ, ನಾನು ಅದೆಲ್ಲ ಕೇಳಿದ್ದು ಸಿದ್ಧಾರ್ಥ್. ನೀನೇನಾದ್ರೂ ಅವಳು ಕೈ ಕೊಟ್ಯಾ? ನೋ, ಇಲ್ಲ ಅಶ್ವಿನಿ, ನೆವರ್. ನಾನು ಅವಳನ್ನ ತುಂಬಾ ಪ್ರೀತಿಸ್ತಿದ್ದೆ ಅಶ್ವಿನಿ. ಪ್ಲೀಸ್ ಬಿಲೀವ್ ಮೀ, ಪ್ಲೀಸ್. ಅಶ್ವಿನಿ, ನಾವು ಪಬ್ಲಿಷ್ ಮಾಡಿರೋ ಹಾಸ್ಪಿಟಲ್ ನ್ಯೂಸ್ ಕ್ಲಿಕ್ ಆಗಿದೆ. ಹೈದರಾಬಾದ್ ಅಲ್ಲಿರೋ ಆಲ್ಬಾ ಫಾರ್ಮಸ್ಯೂಟಿಕಲ್ ಕಂಪನಿನ ಕ್ಲೋಸ್ ಮಾಡಿದ್ದಾರೆ. ಡಾಕ್ಟರ್ ರಮೇಶ್ ಕೃಷ್ಣನ ಅರೆಸ್ಟ್ ಮಾಡಿದ್ದಾರೆ. ಎನ್ಕ್ವೈರಿ ನಡೀತಾ ಇದೆ. ನಿನ್ನ ರಿಪೋರ್ಟ್ ಬಗ್ಗೆ ಅಸೆಂಬ್ಲಿ ಸೆಷನ್ ನಲ್ಲಿ ಚರ್ಚೆ ಆಗಿದೆ. ರಿಯಲಿ ಯು ಹ್ಯಾವ್ ಡನ್ ಎ ವಂಡರ್ಫುಲ್ ಜಾಬ್. ಸರ್, ನನಗೆ ಕೆಲವು ದಿವಸ ರಜಾ ಬೇಕು. ಐ ಡೂ ಅಂಡರ್ಸ್ಟ್ಯಾಂಡ್. ನಿನ್ನ ಮನಸ್ಸಿಗೆ ಯಾವಾಗ ಸಮಾಧಾನ ಸಿಗುತ್ತೋ ಆಗ ನೀನು ಬರಬಹುದು. ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸರ್. ಐ ಆಮ್ ವೆರಿ ಸಾರಿ ಫಾರ್ ದ ಇನ್ಸಿಡೆಂಟ್ ಅಶ್ವಿನಿ. ಅಲ್ಲ, ಆ ಹುಡುಗಿ ಯಾಕೆ ಹಾಗೆ ಮಾಡ್ಕೊಂಡ್ಲು? Sorry to
ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಸಸ್ಪೆಕ್ಟ್ ಮಾಡುವಂಥದ್ದು ಏನೂ ಇಲ್ಲ ಅಶ್ವಿನಿ ಅವರೇ. ತುಂಬಾ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಂಡ್ಬಿಟ್ಟಿದ್ದಾರೆ. ಅದರಿಂದ ಡಿಪ್ರೆಷನ್ನೇ ಆತ್ಮಹತ್ಯೆ ಕಾರಣ. ಫೋರೆನ್ಸಿಕ್ ರಿಪೋರ್ಟ್ ಪ್ರಕಾರ ಮನೆಯವ್ರು ಬಿಟ್ಟು ಬೇರೆ ಯಾರೂ ಮನೆಗೆ ಬಂದಿಲ್ಲ. ಆತ್ಮಹತ್ಯೆಗೆ ಕಾರಣ ಬರ್ದಿಟ್ಟಿಲ್ಲ ಅಂದಮೇಲೆ ಇಂಥ ಅನುಮಾನಗಳು ಬರೋದು ಸಹಜ. ಸೊ ಎವ್ರಿಥಿಂಗ್ ಈಸ್ ಕ್ಲಿಯರ್. ತಗೊಳ್ಳಿ ರಿಪೋರ್ಟ್. ನಾನಿನ್ ಬರ್ಲಾ? ಕವಿತಾ ಕಡೆ ಸ್ವಲ್ಪ ಗಮನ ಕೊಟ್ಟು ಅವಳ ಮೇಲೊಂದು ಕಣ್ಣಿಟ್ಟಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಈಗ ಅನ್ನಿಸ್ತಿದೆ ಅಶ್ವಿನಿ. ಸಾರಿ ಡ್ಯಾಡಿ, ನಾನು ಮೆಡಿಕಲ್ ಇನ್ವೆಸ್ಟಿಗೇಷನ್ ಅಲ್ಲಿ ಹಗಲು ರಾತ್ರಿ ಬ್ಯುಸಿ ಆಗಿದ್ದೆ. ನನಗೇನು ಗೊತ್ತಾಗ್ಲಿಲ್ಲ ಡ್ಯಾಡಿ. ಅವಳಿಗೆ ಏನ್ ಕಮ್ಮಿ ಆಗಿತ್ತು, ಏನ್ ಪ್ರಾಬ್ಲಮ್ ಇತ್ತು ಹೇಳದೇನೆ ಹೋಗ್ಬಿಟ್ಲಲ್ಲ. ಎಸ್ ಡ್ಯಾಡಿ, ನನ್ಗೂ ಅದೇ ವಿಚಾರ ಮನಸ್ಸಿನಲ್ಲಿ ಕೊರಿತಾ ಇದೆ. ಯಾಕೆ ಹೀಗ್ ಮಾಡ್ಕೊಂಡ್ಲು? ಏನ್ ಕಾರಣ? ಕಾರಣ ಏನು ಅಂತ ನಮಗ್ ಯಾರಿಗೂ ಗೊತ್ತಿಲ್ಲ ಅಶ್ವಿನಿ. ಅವಳು ಯಾವತ್ತೂ ನಮ್ಮ ಹತ್ರ ತನ್ನ ಫೀಲಿಂಗ್ಸ್ನ ಓಪನ್ ಆಗಿ ಹೇಳ್ಕೊಂಡಿದ್ದೇ ಇಲ್ಲ. ನಮ್ಗೆಲ್ಲ ಕವಿತಾ ಒಳ್ಳೆ ಫ್ರೆಂಡ್ ಆಗಿದ್ಲು. ನಾವೆಲ್ಲ ಕಾಲೇಜಲ್ಲಿ ತುಂಬಾ ಎಂಜಾಯ್ ಮಾಡ್ತಿದ್ವಿ. ಇತ್ತೀಚೆಗೆ ಯಾಕೋ ಸ್ವಲ್ಪ ಅಪ್ಸೆಟ್ ಆದಾಗ ಕಾಣಿಸ್ತಾ ಇದ್ಲು. ಸಿದ್ಧಾರ್ಥ್ ಜೊತೆ ಜಗಳ ಮಾಡ್ಕೊಂಡಿರ್ಬೇಕು ಅಂತ ನಾವ್ ಅನ್ಕೊಂಡಿದ್ವಿ. ಬೇರೆ ಯಾರ ಜೊತೆನಾದ್ರೂ ಪರಿಚಯ ಆಯ್ತಾ? ಇಲ್ಲ ಯಾರ ಜೊತೆನಾದ್ರೂ ಜಗಳ ಆಡಿದ್ಲಾ? ಇಲ್ಲ, ಅಂಥದ್ದೇನೂ ಇಲ್ಲ. ಸಿದ್ಧಾರ್ಥ್ ಬಗ್ಗೆ ನಿಮ್ ಹತ್ರ ಏನಾದ್ರೂ ಹೇಳಿದ್ಲಾ? ಇಲ್ಲ, ಆದ್ರೆ ಸಿದ್ಧಾರ್ಥನ ಲವ್ ಮಾಡ್ತಿದ್ಲು ಅಷ್ಟೇ ನಮಗ್ ಗೊತ್ತು. ಇಲ್ಲ ಅಶ್ವಿನಿ, ಐ ಡೋಂಟ್ ನೋ ಎನಿಥಿಂಗ್. ಅಶ್ವಿನಿ ಅವಳ ಈ ತರ ಮಾಡ್ಕೋತಾಳೆ ಅಂತ ಒಂದೇ ಒಂದು ಕ್ಲೂ ಕೂಡ ನಂಗೆ ಸಿಕ್ಲಿಲ್ಲ. ಸಿಕ್ಕಿದಿದ್ರೆ ನಾನು ಅವಳನ್ನ ಖಂಡಿತ ಉಳಿಸ್ಕೊತಿದ್ದೆ ಅಶ್ವಿನಿ. ನನ್ಗೆ ಇವಾಗ ಯಾವ್ದ್ರ ಮೇಲೂ ಮನ್ಸಿಲ್ಲ. ಅವಳ ನೆನಪೇ ನನ್ ಕಾಡ್ತಿದೆ ಅಶ್ವಿನಿ. ಕವಿತಾ, ನಿನಗೋಸ್ಕರ ಹೊಸ ಮೊಬೈಲ್ ತಂದಿದ್ದೀನಿ. ನನಗ? ಐ ಲವ್ ಇಟ್. ಚೆನ್ನಾಗಿದೆ ಅಕ್ಕ. ಥ್ಯಾಂಕ್ ಯು ಸೋ ಮಚ್. ಯು ವೆಲ್ಕಮ್ ಕವಿತಾ. ಅಶ್ವಿನಿ, ತಗೋ ಕವಿತಾ ಮೊಬೈಲ್ ಬಿಲ್ ಪೇ ಮಾಡಿಬಿಡು. ಹಾಗೆ ಪೇ ಮಾಡಿದ್ಮೇಲೆ ನಂಬರ್ ಕ್ಯಾನ್ಸಲ್ ಮಾಡಿಸ್ಬಿಡು. ಸರಿ ಡ್ಯಾಡ್.
ಕವಿತನ್ ಮೊಬೈಲ್ ಬಿಲ್ಲು ಪ್ರತಿ ತಿಂಗಳು 1,000 ಒಳಗ್ ಬರೋದು. ಇದೇನಿದು ಈ ತಿಂಗಳು 3,000 ಬಂದಿದೆ. ಇಷ್ಟೊಂದು ಕಾಲ್ಸ್ ಯಾರಿಗ್ ಮಾಡಿದ್ಲು, ಯಾಕೆ ಮಾಡಿದ್ಲು? Hello. Good morning, BSNL customer care. Yeah, good morning. I'm Kavita. My number is 9848112828. ನನಗೆ ಮೇ ತಿಂಗಳ ಕಾಲ್ ಲಿಸ್ಟ್ ಡೀಟೇಲ್ಸ್ ಬೇಕು. ಇಟ್ಸ್ ಅರ್ಜೆಂಟ್. ಓಕೆ ಮೇಡಮ್, ನಿಮ್ಮ ರಿಕ್ವೆಸ್ಟ್ ನ ಬಿಲ್ಲಿಂಗ್ ಡಿಪಾರ್ಟ್ಮೆಂಟ್ ಗೆ ಫಾರ್ವರ್ಡ್ ಮಾಡ್ತೀನಿ. ನಿಮ್ಮ ಅಡ್ರೆಸ್ ಗೆ ನಾಳೆನೇ ಪೋಸ್ಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೊ ಮಚ್. ಓಕೆ ಮೇಡಮ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡ್ಯಾಡಿ, ಒಂದ್ ನಿಮಿಷ. ಏನು ಅಶ್ವಿನಿ? ಡ್ಯಾಡಿ, ಕವಿತಾ ಕಾಲ್ ಲಿಸ್ಟ್ ಬಂದಿದೆ. ಬಿಗಿನಿಂಗ್ ಅಲ್ಲಿ ತುಂಬಾ ಕಾಲ್ಸು ಸಿದ್ಧಾರ್ಥ್ಗೆ ಮಾಡಿದಾಳೆ. ಬಟ್ ಲಾಸ್ಟ್ 10-15 ಡೇಸ್ ಇಂದ ಇನ್ಯಾವುದೋ ಬೇರೆ ನಂಬರ್ಗೆ ತುಂಬಾ ಕಾಲ್ ಮಾಡಿದಾಳೆ. ಗಂಟುಗಟ್ಲೆ ಮಾತಾಡಿದಾಳೆ. ಅದೇ ನಂಬರ್ ಇಂದ ಇನ್ಕಮಿಂಗ್ ಕಾಲ್ಸು ಬಂದಿದೆ. ಅದ್ರ ಜೊತೆ 3-4 ನಂಬರ್ಸ್ ಇಂದ ಇನ್ಕಮಿಂಗ್ ಕಾಲ್ಸು ಬಂದಿವೆ. ನೀನು ಅದೇ ನಂಬರ್ ಟ್ರೈ ಮಾಡು. ಫೋನ್ ಯಾರ್ದು ಅಂತ ಗೊತ್ತಾಗುತ್ತೆ. ಸಿ ವಾಟ್ ಯು ಕ್ಯಾನ್ ಡೂ. ಸ್ವಲ್ಪ ಹೊರಗೋಗಿ ಬರ್ತೀನಿ. ಓಕೆ ಡ್ಯಾಡಿ. ಹೇ ಯು, ಯಾವಾಗ ಸಿಗ್ತೀಯಾ? ಎಲ್ಲಿ ಸಿಗ್ತೀಯಾ? ಏಯ್, ಯಾರ್ ನೀನು? ನಿನ್ ಹೆಸರೇನು? ಕವಿತಾಗೆ ಯಾಕೆ ಫೋನ್ ಮಾಡಿದ್ದೆ? ನಾನು ಅದು ಫೋನ್ ಕಟ್ ಮಾಡ್ಬಿಟ್ಟ. ನೀವು ಕರೆ ಮಾಡಿರುವ ಚಂದಾದಾರರು ಸ್ವಿಚ್ ಆಫ್ ಮಾಡಿದ್ದಾರೆ. ದಯವಿಟ್ಟು ಸ್ವಲ್ಪ ಸಮಯದ ಬಳಿಕ ಪ್ರಯತ್ನಿಸಿ. ಹಲೋ ಹಲೋ, ಯಾರು? ಫೋನ್ ಮಾಡಿರೋದು ನೀವ್ಯಾರು? ನಿಮ್ಗೆ ಯಾರು ಬೇಕು ಅಂತ ಹೇಳಿ. ಈ ನಿಮ್ ನಂಬರ್ ಇಂದ ನನ್ ಮೊಬೈಲ್ಗೆ ಕಾಲ್ಸ್ ಬಂದಿದೆ. ಯಾರು ಮಾಡಿದ್ದು? ಮೇಡಮ್, ಇದು ಆಫೀಸು. ಇಲ್ಲಿ 100 ಜನ ಸ್ಟಾಫ್ ಇರ್ತಾರೆ. ಯಾರು ಮಾಡಿದ್ದು ಅಂತ ನಾನೇ ಹೇಳಿ. ಇಟ್ಸ್ ಓಕೆ, ಥ್ಯಾಂಕ್ ಯು. ಹಲೋ ಕವಿತಾ, ಹೇಗೆ ಇದೆಯಾ? ನಾನ್ ನೆನ್ನೆ ತಾನೇ ಮುಂಬೈಯಿಂದ ಬಂದೆ. ಸಾರಿ ಕಣೆ, ನಿನಗ್ ಫೋನ್ ಮಾಡಕ್ಕಾಗ್ಲಿಲ್ಲ. ನೀನಾದ್ರೂ ಒಂದ್ ಫೋನ್ ಮಾಡ್ಬಾರ್ದಾ? ಹಲೋ, ಯಾರ್ ನೀವು? ನೀವ್ಯಾರು? ಕವಿತಾದಲ್ವಾ ಈ ನಂಬರ್? ಕವಿತಾದೇ ನಂಬರು. ನಾನವ್ರ ಅಕ್ಕ ಅಶ್ವಿನಿ. ನೀವ್ಯಾರು ಹೇಳಿ? ನಾನವಳ ಫ್ರೆಂಡ್ ವೆರೋನಿಕಾ ಅಂತ. ಕವಿತಾ ಹೇಗಿದ್ದಾಳೆ? ವೆರೋನಿಕಾ? ಕವಿತಾ ಸೂಸೈಡ್ ಮಾಡ್ಕೊಂಡ್ಲು. ನಾನು ಅನ್ಕೊಂಡೆ ಹೀಗಾಗುತ್ತೆ ಅಂತ. ಜೀಸಸ್, ಹೀಗಾಗ್ಬಾರ್ದಾಗಿತ್ತು. ಏನ್ ಹೇಳ್ತಿದ್ದೀರಾ ನೀವು? ವಾಟ್ ಆರ್ ಯು ಟಾಕಿಂಗ್? ಹೌದು ಅಶ್ವಿನಿ ಅವರೇ, ಕವಿತಾ ತುಂಬಾ ಪ್ರಾಬ್ಲಮ್ ಅಲ್ಲಿದ್ಲು. ಮಾನಸಿಕವಾಗಿ ಅವಳು ತುಂಬಾನೇ ನೊಂದಿದ್ಲು. ಸೂಸೈಡ್ಗೆ ಅದೇ ಕಾರಣ ಆಯ್ತು. ವೆರೋನಿಕಾ, ಕಾರಣ ಏನು? ಏನಾಯ್ತು ವೆರೋನಿಕಾ? ಕಮ್ ಆನ್, ಟೆಲ್ ಮೀ, ವಾಟ್ಸ್ ದ ಪ್ರಾಬ್ಲಮ್? Hello Veronica, how are you?
ಮಾಡಿ ಅವಳಿಗೆ ವಿಷಯ ಹೇಳ್ದೆ. ಮೊದಲು ಅವಳು ನನ್ನ ಮಾತು ನಂಬಲಿಲ್ಲ. ನನ್ನ ಕಸಿನ್ ನಿನ್ ಫ್ರೆಂಡ್ ಕವಿತಾನೇ ಆ ವೆಬ್ಸೈಟ್ ಅಲ್ಲಿ ಇರೋದು ಅಂತ ವಾದ ಮಾಡ್ದ. ಇನ್ಫ್ಯಾಕ್ಟ್ ಅವನೇ ನನಗೆ ವಿಷಯ ಹೇಳಿದ್ದು. ಆಮೇಲೆ ನಾನೇ ನೋಡ್ದೆ, ಇಟ್ಸ್ ಟ್ರೂ. ನನ್ನ ಹತ್ರ ಹೇಳ್ಬೋದಾಗಿತ್ತಲ್ಲ, ಯಾಕೆ ಹಾಗೆ ಮಾಡ್ಕೊಂಡ್ಲು? ಅಶ್ವಿನಿ ಅವರೇ, ಅವಳು ಅನುಭವಿಸಿದ ನೋವು, ಟಾರ್ಚರ್ ನನಗ್ ಗೊತ್ತು. ಗಂಟುಗಟ್ಲೆ ನನ್ನ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ಲು. ಆ ವೆಬ್ಸೈಟ್ ನೋಡಿದ್ಮೇಲೆ ತುಂಬಾ ಜನ ಹುಡುಗರು ಅವಳನ್ನ ಬಾ ಅಂತ ಕರೆದಿದ್ದಾರೆ. ವೆಬ್ಸೈಟ್ ನೋಡಿದೆ, ಸಖತ್ತಾಗಿತ್ತು. ಯಾವಾಗ ಸಿಗ್ತೀಯಾ? ಎಲ್ ಮೀಟ್ ಮಾಡೋಣ? ಒಂದ್ಸಲ ನನ್ನ ಜೊತೆಲು ಬಂದು ನೋಡು. ಹೇಯ್, ಓಕೆ, ಹಾಗೆ ನೋಡ್ಬೇಡ. ಯಾವಾಗ ಸಿಗ್ತೀಯ ಹೇಳು, ಅಲ್ಲಿವರೆಗೂ ಕಾಯ್ತೀನಿ. ಹೇಯ್, ಫೋನ್ ಕಾಲ್ ಮಾಡಿ ಅವಳಿಗೆ ಟಾರ್ಚರ್ ಮಾಡಿದ್ದಾರೆ. ಹಲೋ ಸಿದ್ಧಾರ್ಥ್. ನಾನ್ ಸಿದ್ಧಾರ್ಥ್ ಅಲ್ಲ. ಹಲೋ, ಯಾರು? ನಾನು ನಿತಿನ್. ಯಾಕೆ ಇಷ್ಟು ಬೇಗ ನನ್ನ ಮರ್ತ್ಬಿಟ್ಯಾ? ಅವತ್ ಪಾರ್ಟಿಯಲ್ಲಿ ಸಿಕ್ಕಿದ್ನಲ್ಲ, ನನ್ನ ನಂಬರ್ ಕೂಡ ಕೊಟ್ಟಿದ್ದೆ. ಎಲ್ಲಿ ಸಿಗ್ತೀಯಾ? ಯಾವಾಗ ಸಿಗ್ತೀಯಾ? ಇಡೋ ಫೋನ್ನ. ಕಿರ್ಚಬೇಡ. ನೀನ್ ನಾಳೆ ಬರ್ಲಿಲ್ಲ ಅಂತಂದ್ರೆ ವೆಬ್ಸೈಟ್ ನಲ್ಲಿರೋ ನಿನ್ನ ಫಿಲ್ಮ್ ನ ಕಾಪಿ ಮಾಡಿ ದಿನ ಒಂದೊಂದು DVD ನಿಮ್ ಮನೆಗೆ ಕಳಿಸ್ತೀನಿ. ಅದನ್ನ ನಿಮ್ ಮನೆಯವರೆಲ್ಲರೂ ನೋಡಿ ಎಂಜಾಯ್ ಮಾಡ್ಬೇಕು. ಹಾ, ಎಂಜಾಯ್ ಮಾಡ್ಬೇಕು. ಕವಿತಾ ಅವಳ ಬಾಯ್ ಫ್ರೆಂಡ್ ಸಿದ್ಧಾರ್ಥ್ಗೆ ಫೋನ್ ಮಾಡಿದ್ಲಂತೆ. ನೀವು ಕರೆ ಮಾಡಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಅಥವಾ ಈ ಕ್ಷಣದಲ್ಲಿ ನೀವು ಕರೆ ಮಾಡಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಅಥವಾ ಈ ಕ್ಷಣದಲ್ಲಿ ಪ್ರತಿಕ್ರಿಯೆ ನೀಡುತ್ತಿಲ್ಲ. ದಯವಿಟ್ಟು ಸ್ವಲ್ಪ ಸಮಯದ ಬಳಿಕ. 2-3 ಸಲ ಸಿದ್ಧಾರ್ಥ್ನ ಹುಡ್ಕೊಂಡು ಮನೆ ಹತ್ರ ಹೋಗಿದ್ಲಂತೆ. ಯಾರು ಬೇಕಾಗಿತ್ತು? ಸಿದ್ಧಾರ್ಥ್ ಅವ್ರನ್ನ ನೋಡ್ಬೇಕಿತ್ತು, ಸ್ವಲ್ಪ ಅರ್ಜೆಂಟ್. ಅವ್ರಿಲ್ಲಮ್ಮ, ಊರಿಗೆ ಹೋಗಿದ್ದಾರೆ. ಯಾವಾಗ ಬರ್ತಾನೆ? ಗೊತ್ತಿಲ್ಲಮ್ಮ. ಅವ್ರ ಮೊಬೈಲ್ ಫೋನ್ ರೀಚ್ ಆಗ್ತಿಲ್ಲ. ಬೇರೆ ನಂಬರ್ ಇದ್ರೆ ಕೊಡಿ ಪ್ಲೀಸ್. ಅರ್ಜೆಂಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೇಕು. ಇಲ್ಲಮ್ಮ, ಯಾವ ನಂಬರ್ ಗೊತ್ತಿಲ್ಲ. ಯಾವಾಗ ಸಿಗ್ತೀಯಾ? ಎಲ್ ಮೀಟ್ ಮಾಡೋಣ? ಒಂದ್ಸಲ ನನ್ನ ಜೊತೆಲು ಬಂದು ನೋಡು. ನೀನ್ ನಾಳೆ ಬರ್ಲಿಲ್ಲ ಅಂತಂದ್ರೆ ವೆಬ್ಸೈಟ್ ನಲ್ಲಿರೋ ನಿನ್ನ ಫಿಲ್ಮ್ ನ ಕಾಪಿ ಮಾಡಿ ದಿನ ಒಂದೊಂದು DVD ನಿಮ್ ಮನೆಗೆ ಕಳಿಸ್ತೀನಿ. ಅದನ್ನ ನಿಮ್ ಮನೆಯವರೆಲ್ಲರೂ ನೋಡಿ ಎಂಜಾಯ್ ಮಾಡ್ಬೇಕು.
ಅಶ್ವಿನಿ ಸಿದ್ಧಾರ್ಥ್, ನನಗೆ ಅವತ್ತಿಂದಾನೇ ನಿನ್ ಮೇಲೆ ಅನುಮಾನ ಇತ್ತು. ಕವಿತಾ ಸಾಯೋಕೆ ನೀನೇ ಕಾರಣ. ಅಶ್ವಿನಿ ಏನ್ ಮಾತಾಡ್ತಾ ಇದೀಯ ನೀನು? ನಿಜ ಹೇಳು, ಯಾರ ಜೊತೆ ಸೇರ್ಕೊಂಡು ನೀನ್ ಈ ಕೆಲ್ಸ ಮಾಡ್ದೆ? ಅವಳ ಮಾನ ಮರ್ಯಾದೆನ ಯಾಕೆ ಬೀದಿ ಪಾಲ್ ಮಾಡ್ದೆ? ಅಶ್ವಿನಿ, ವಾಟ್ ಆರ್ ಯು ಟಾಕಿಂಗ್? ನಾನ್ ನಿನ್ನ ಸುಮ್ನೆ ಬಿಡಲ್ಲ, ನಾನ್ ಸುಮ್ನೆ ಬಿಡಲ್ಲ ನಿನ್ನ. ಸ್ಟಾಪ್ ದಿಸ್ ನಾನ್ಸೆನ್ಸ್. ನೋಡು, ನಾನೇನು ಮಾಡಿಲ್ಲ, ನಂದೇನು ತಪ್ಪಿಲ್ಲ. ನೀನೇನು ಮಾಡ್ಲಿಲ್ವಾ? ಇಲ್ಲ, ನಾನೇನು ಮಾಡಿಲ್ಲ. ನಡಿ ತೋರಿಸ್ತೀನಿ. ನೋ, ನನ್ಗೇನು ಗೊತ್ತಿಲ್ಲ ಅಶ್ವಿನಿ. ನೀನ್ ಸುಳ್ಳು ಹೇಳ್ತಿದ್ಯಾ? ಎಸ್, ನೀನ್ ಸುಳ್ಳು ಹೇಳ್ತಿದ್ಯಾ. ಆ ಪೋರ್ನೋ ಫಿಲಂ ನ ಯಾರಿಗೆ ಮಾರಾಟ ಮಾಡ್ದೆ? ಯು ಟ್ರಾಪ್ಡ್ ಹರ್ ಅಂಡ್ ಯು ಕಿಲ್ಡ್ ಹರ್. ಅಶ್ವಿನಿ, ಸ್ಟಾಪ್ ಇಟ್. ನೋಡು, ನಿನಗೆಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತು. ನಾನ್ ಮದ್ವೆ ಆಗ್ಬೇಕಾಗಿರೋ ಹುಡುಗಿನ ನಾನೇ ಕೊಳ್ತೀನ? ನೆವರ್. ಅವತ್ತು ನಾವಿಬ್ರು ರೆಸಾರ್ಟ್ಗೆ ಹೋಗಿದ್ದು ನಿಜ. We have made a mistake. But ಈ ವಿಡಿಯೋ ಯಾರು ಶೂಟ್ ಮಾಡಿದ್ರು ಅಂತ ಖಂಡಿತ ನಂಗೆ ಗೊತ್ತಿಲ್ಲ. ಪ್ಲೀಸ್ ಬಿಲೀವ್ ಮೀ. ಯಾವ ಪ್ಲೇಸ್ ಅದು? ಬ್ಲೂ ಡೈಮಂಡ್ ರೆಸಾರ್ಟ್. ಸರ್, ನಮಗೊಂದು ರೂಮ್ ಬೇಕಿತ್ತು. ಓ, ಐ ಆಮ್ ಸಾರಿ, ರೂಮ್ ಖಾಲಿ ಇಲ್ಲ. ಆದ್ರೆ ಕಾಟೇಜ್ ಖಾಲಿ ಇದೆ. ಓಕೆನಾ? ಓಕೆ. ಎಷ್ಟು ದಿನಕ್ಕೆ ಬೇಕು? ನಾಳೆ ಸಂಜೆವರೆಗೆ ಬೇಕು. ಓಕೆ. ಇದರಲ್ಲಿ ನಿಮ್ಮ ಸಿಗ್ನೇಚರ್ ಮತ್ತು ಅಡ್ರೆಸ್ ಬರೀರಿ. ನಾಗರಾಜ್ ಸರ್, ನಮ್ಮ ಕಾಟೇಜಿಗೆ ಕರ್ಕೊಂಡೋಗು. ಆಯ್ತು ಸರ್. ಹೋಗಿ ಸರ್. ಅಶ್ವಿನಿ, ಏನ್ ಮಾಡ್ತಾ ಇದ್ಯಾ? ಸಿದ್ಧಾರ್ಥ್, ನಾನು ಹೇಳ್ದಷ್ಟು ಕೇಳು. ಹಲೋ ರಾಜೇಂದ್ರ, ಸತೀಶ್ನ ಕರ್ಕೊಂಡು ಬೇಗ ಬಾ. ಬರ್ತೀನಿ ಮಲ್ಲಿ. ಗುಡ್. ಅಶ್ವಿನಿ, ಏನಿದೆಲ್ಲ? ಗೊತ್ತಾಗತ್ತೆ ಇರು.
ಏನೋ ಇದು ಏನೂ ಆಗ್ತಾನೆ ಇಲ್ಲ. ನನ್ಗೂ ಅರ್ಥ ಆಗ್ತಾ ಇಲ್ಲ ಮಗ. ಆದ್ರೆ ಈ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ. ಎಸ್, ಯು ಆರ್ ರೈಟ್. ಖಂಡಿತ. ರಾಜ್, ಸೂಪರ್ ಕವರೇಜಾ? ಏನೂ ಇಲ್ಲ, ನೀನೇ ನೋಡು. ಒಳ್ಳೆ ಬೋರಿಂಗ್ ಗಿರಾಕಿಗಳು. ಟೆನ್ಷನ್ ಮಾಡ್ಕೋಬೇಡ, ವೇಟ್ ಮಾಡು. ಓಕೆ, ಕ್ಯಾರಿ ಆನ್. ಬರ್ಲಾ? ಓಕೆ. ಫೋಟೋಸ್ ನಲ್ಲಿ ಕ್ಯಾಮೆರಾ ಫಿಕ್ಸ್ ಆಗಿರೋ ಪಾಯಿಂಟ್ಸ್ ಇದೆ. ಇದು ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಆಗಿರೋ ನನ್ನ ತಂಗಿ ಕವಿತಾ ಫಿಲ್ಮ್. ತಗೊಳ್ಳಿ. ಈ ದಂಧೆ ನಡೀತಿರೋ ಬ್ಲೂ ಡೈಮಂಡ್ ರೆಸಾರ್ಟ್ ಮೇಲೆ ನಾನ್ ಕೊಡ್ತಿರೋ ಕಂಪ್ಲೇಂಟ್. ಮಿಸ್ಟರ್ ಮಾಲಿಕ್. ಹಲೋ ಇನ್ಸ್ಪೆಕ್ಟರ್, ಏನ್ ಸಮಾಚಾರ? ಇಷ್ಟು ದೂರ ಬಂದ್ಬಿಟ್ಟಿದ್ದೀರಾ? ಏನ್ ತಗೋತೀರಾ? ಹಾಟಾ ಕೋಲ್ಡಾ? ಕೂತ್ಕೊಳ್ಳಿ. ಕೂತ್ಕೊಳಕ್ ಬಂದಿಲ್ಲ, ನಿಮ್ ಮೇಲೆ ಒಂದು ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್? ನಿಮ್ ರಿಸಾರ್ಟ್ ಅಲ್ಲಿ ಬ್ಲೂ ಫಿಲ್ಮ್ ಶೂಟಿಂಗ್ ನಡೀತೆ ಅಂತ ರಿಪೋರ್ಟರ್ ಅಶ್ವಿನಿ ಅವರು ನಿಮ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನ್ ತಮಾಷೆ ಮಾಡ್ತಿದ್ದೀರಾ? ತಮಾಷೆ ಅಲ್ಲ ಮಿಸ್ಟರ್, ನಾನೇ ಇಲ್ಲಿಗೆ ಬಂದು ಪ್ರೂಫ್ ತಗೊಂಡು ಹೋಗಿದ್ದೀನಿ. ನೀವೇ ನನಗೊಂದು ಕಾಟೇಜ್ ಕೊಟ್ಟಿದ್ದೀರಾ. ಅದೇ ತರ ನನ್ನ ತಂಗಿ ಕವಿತಾಗೂ ಸಿದ್ಧಾರ್ಥ್ಗೂ ಮಾರ್ಚ್ 25 ನೀವೇ ಕಾಟೇಜ್ ಕೊಟ್ಟಿದ್ದೀರಾ. ಇನ್ಸ್ಪೆಕ್ಟರ್, ನನಗೆ ಇವ್ರು ಯಾರು ಅಂತ ಗೊತ್ತಿಲ್ಲ. ದಯವಿಟ್ಟು ಇವ್ರನ್ನ ಕರ್ಕೊಂಡೋಗಿ. ಇಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ಇನ್ಸ್ಪೆಕ್ಟರ್, ಏನ್ ನೋಡ್ತಾ ನಿಂತಿದ್ದೀರಾ? ಕರ್ಕೊಂಡು ಹೋಗಿ ಬಾಯ್ ಬಿಡಿಸಿ. ಇನ್ಸ್ಪೆಕ್ಟರ್, ಇವ್ರು ಬಹಳ ಜಾಸ್ತಿ ಆಗೋಯ್ತು. ಸ್ಟಾಪ್ ಇಟ್. ನನಗೆ ಆ ಕಾಟೇಜ್ ತೋರಿಸಿ. ನನಗೆ ಆ ರಿಜಿಸ್ಟರ್ ಬೇಕು, ಅದನ್ನು ತರಿಸಿ. ಓಕೆ, ಬನ್ನಿ. ಅಶ್ವಿನಿ ಸರ್, ನೀವ್ ಹೇಳಿದ ಕಾಟೇಜ್ ಇದೆನಾ? ಹೌದು. ಐ ಸಿ. ನೀವ್ ಹೇಳ್ದಂಗೆ ಇಲ್ಲಿ ಯಾವ ಕ್ಯಾಮ್ರಾಗಳು ಕಾಣ್ತಿಲ್ವಲ್ಲ? ಇಲ್ಲ, ಇತ್ತು. ಈಗೆಲ್ಲ ರಿಮೂವ್ ಮಾಡಿದ್ದಾರೆ. ಇಲ್ಲ ಮೇಡಮ್, ಇಲ್ಲಿ ಯಾವ್ದು ಇಲ್ಲ. ಇಲ್ಲಿ ನೋ ಇನ್ಸ್ಪೆಕ್ಟರ್, ನಾನ್ ನಿಮಗೆ ಕೊಟ್ಟ ಫೋಟೋಸ್ ಎಲ್ಲ ಇಲ್ಲೇ ತೆಗೆದಿದ್ದು. 25th ಜೂನ್ ನಾನು ಸಿದ್ಧಾರ್ಥ್ ಇಲ್ಲೇ ಬಂದಿದ್ವಿ. ಸಿದ್ಧಾರ್ಥ್ ಸಾಕ್ಷಿಯಾಗಿದ್ದಾನೆ. ಯು ಕ್ಯಾನ್ ಟೇಕ್ ಹಿಮ್ ಆಸ್ ಅ ವಿಟ್ನೆಸ್. ಸರ್, ಆ ಡೇಟ್ಗೆ ಇವರು ಯಾರು ಇಲ್ಲಿ ಬಂದೇ ಇಲ್ಲ. ಇವರು ಸುಳ್ಳು ಹೇಳ್ತಾ ಇದ್ದಾರೆ. ತಗೊಳ್ಳಿ ಸರ್, ನೋಡಿ ಸರ್, ಇಲ್ಲಿಗೆ ಬರುವ ಎಲ್ಲ ಕಸ್ಟಮರ್ ಡೀಟೇಲ್ಸ್ ಇದರಲ್ಲಿದೆ. ನೀವೇ ಚೆಕ್ ಮಾಡಿ. ಅಶ್ವಿನಿ, ನೀವ್ ಹೇಳಿದ ಡೇಟ್ ಅಲ್ಲಿ ಯಾವ ಕಾಟೇಜ್ ಬುಕ್ ಆಗಿಲ್ವಲ್ಲ ನಿಮ್ಮ ಹೆಸರಲ್ಲಿ? ಇವ್ರು ಕೊಟ್ಟ ರಿಸಿಪ್ಟ್ ನನ್ನ ಹತ್ರನೇ ಇದೆ, ನೋಡಿ. ಸರ್, ಇದು ನಮ್ಮ ರಿಸಿಪ್ಟ್ ಅಲ್ವೇ ಅಲ್ವಾ ಸರ್? ಐಶಾ, ಅಶ್ವಿನಿ, ಐ ಆಮ್ ಹೆಲ್ಪ್ಲೆಸ್. ಸರ್, ಇವ್ರು ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಾನು ಇವ್ರ ಮೇಲೆ ಸೀರಿಯಸ್ ಆಕ್ಷನ್ ತಗೋಬೇಕಾಗುತ್ತೆ. ಮಲೇಕ್, ಎವಿಡೆನ್ಸ್ ಇಲ್ಲ, ನಾನೇನು ಮಾಡಕ್ಕಾಗಲ್ಲ. ನೀವು ಮಾಡಲ್ಲ, ಯಾಕೆ ಗೊತ್ತಾ? ನೀವು ಅವ್ರ ಎಂಜಿಲ್ ತಿಂತಿದ್ದೀರಾ, ಅದಕ್ಕೆ. ವಾಟ್ ಯು ಮೀನ್? ಐ ಮೀನ್ ಇಟ್. ಐ ಆಮ್ ಸಾರಿ ಅಶ್ವಿನಿ, ಈ ನಿನ್ನ ಮ್ಯಾಟರ್ನ ನಮ್ಮ ಪೇಪರಲ್ಲಿ ಪಬ್ಲಿಷ್ ಮಾಡಕ್ಕಾಗಲ್ಲ. ಸರ್, ಏನ್ ಹೇಳ್ತಿದ್ದೀರಾ ನೀವು? ಎಸ್ ಅಶ್ವಿನಿ, ಈ ವಿಚಾರ ನಿನ್ನ ತಂಗಿ ಕವಿತಾಗೆ ಸಂಬಂಧಪಟ್ಟಿದ್ದು ಅಂತ ನನಗೆ ಗೊತ್ತು. ಆದ್ರೆ ಅದಕ್ಕೆ
ಸರಿಯಾದ ಎವಿಡೆನ್ಸ್ಗಳು ಬೇಕು. ಬರೀ ಫೋಟೋಸು ಡಿವಿಡಿಸು ಅಷ್ಟು ಮಾತ್ರ ಸಾಕಾಗಲ್ಲ. ಇದು ನಿನಗೂ ಗೊತ್ತಲ್ಲ. ಇವತ್ತು ಟೆಕ್ನಾಲಜಿಯಿಂದ ನಮಗೆ ಎಷ್ಟು ಅಡ್ವಾಂಟೇಜಸ್ ಇದೆಯೋ ಅಷ್ಟೇ ಡಿಸ್ಅಡ್ವಾಂಟೇಜಸ್ಸು ಇದೆ. ಇವತ್ತು ಈ ಪೋರ್ನೋ ವೆಬ್ಸೈಟ್ಗಳ ಹಾವಳಿ ತುಂಬಾ ಜಾಸ್ತಿ ಆಗಿದೆ. ಬ್ಲೂ ಫಿಲ್ಮ್ಸು ಬರೀ ಆಕ್ಟಿಂಗ್ ಸ್ಟಫ್, ಹಾಗಾಗಿ ಅದಕ್ಕೆ ಇವತ್ತು ಡಿಮ್ಯಾಂಡ್ ಇಲ್ಲ. ಇವತ್ತು ಡಿಮ್ಯಾಂಡ್ ಇರೋದೆಲ್ಲ ಇಂಡಿಯನ್ ಕಪಲ್ಸ್ ನ್ಯಾಚುರಲ್ ಸೆಕ್ಸ್ ಕ್ಲಿಪ್ಪಿಂಗ್ಸ್ಗೆ. ಅದೇ ಇವತ್ತು ಇಂಥ ವೆಬ್ಸೈಟ್ಗಳಿಗೆ ಟ್ರಂಪ್ ಕಾರ್ಡ್. ಇದನ್ನ ಯಾರು ಎಲ್ಲಿಂದ ಅಪ್ಲೋಡ್ ಮಾಡ್ತಾರೆ ಅಂತ ಹೇಳೋದು ತುಂಬಾ ಕಷ್ಟ. ನಾವು ಯಾರ ಮೇಲೆ ಆರ್ಟಿಕಲ್ ಬರಿಬೇಕು ಹೇಳು? ನೀನ್ ಹೇಳಿದ ಆ ರೆಸಾರ್ಟ್ನಲ್ಲಿ ಯಾರೀ ದಂಧೆ ಮಾಡ್ತಿದ್ದಾರೆ? ಒಂದೂ ಗೊತ್ತಿಲ್ಲ. ನಿನ್ನ ತಂಗಿ ಕವಿತಾ ನಾನು ಇಂಥ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೋತಿದ್ದೀನಿ ಅಂತ ಒಂದೇ ಒಂದು ಸೂಸೈಡ್ ನೋಟ್ ಬರೆದಿಟ್ಟಿದ್ರು ಸಾಕಾಗ್ತಿತ್ತು. ಆದ್ರೆ ಅದೂ ಇಲ್ಲ. ಅಶ್ವಿನಿ, ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾವ್ ಏನೇ ಪಬ್ಲಿಷ್ ಮಾಡಿದ್ರು ಅದು ಗಟ್ಟಿಯಾಗಿರ್ಬೇಕು. ಪಬ್ಲಿಕ್ಗೆ ಸತ್ಯ ಸತ್ಯದ ಹಾಗೆ ಕಾಣಬೇಕು. ಸೊ ನೀನು ಪ್ರಾಪರ್ ಎವಿಡೆನ್ಸಸ್ ನ ಕಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡು. ಖಂಡಿತ ಏನಾದ್ರೂ ಮಾಡೋಣ. ಬೇಡ ಬಾರೋ, ಚಮಕ್ ತೋರ್ಸೋ ತಿನ್ನ ಬಾರೋ, ಚಿಂದಿ ಚಿತ್ರಾನ್ನ ಗೋಲಿ ಮಾರೋ ಬಾರೋ ಹೀರೋ. ಸೊಂಟವ ಹಿಡಿಯೋ ಒಮ್ಮೆ ಬಾರೋ, ತುಂಟಾಟ ಆಡೋ ತಿನ್ನ ಬಾರೋ, ನೋಡೋರ್ ಗೆಲ್ದ ಡೋಂಟ್ ಕೇರೋ ಬಾರೋ ಹಾರೋ. ಕಿರಿಕ್ ಮಾಡ ಬೇಡ ಬಾರೋ, ಚಮಕ್ ತೋರ್ಸೋ ತಿನ್ನ ಬಾರೋ, ಚಿಂದಿ ಚಿತ್ರಾನ್ನ ಗೋಲಿ ಮಾರೋ ಬಾರೋ ಹೀರೋ. ಸೊಂಡವ ಹಿಡಿಯೋ ಒಮ್ಮೆ ಬಾರೋ, ತುಂಟಾಟ ಆಡೋ ತಿನ್ನ ಬಾರೋ, ನೋಡೋರ್ಗೆಲ್ಲ ಡೋಂಟ್ ಕೇರೋ ಬಾರೋ ಹಾರೋ. ನೋಡ್ಕೊಳ್ಳುವಂಗೆ ಮಾತಾಡದಂಗೆ ಏನಾಯ್ತು ನಿಂಗೆ ರಸಿಕನೆ ಬಾ, ಮತ್ತೇರಿದಾಗ ಮುತ್ತಿಡುವಾಗ ಹಾಟೆಲ್ಲ ತಗದಿಮಿದ. ತಪ್ಪಾಟ ಬೇಡೀಗ ಚಲ್ಲಾಟ ಆಡೀಗ ತುಂಟಾಟ ಆಡೀಗ ಹ್ಯಾಪಿಯಾಗಿರುವ ಅನ್ಹ್ಯಾಪಿ ಕಿತ್ತಾಕುವ. ಜಾಲಿ ಮಾಡು ಬಾರೋ, ಇನ್ನ ಬಾರೋ ಮಾರೋ, ಚಾರ್ಡ್ ಬಾರೋ ತೀರೋ, ಕಣ್ಣು ಮುಚ್ಚಿ ಹೀರೋ. Yo baby in a Nova combi, I can marry them, and they can live in Jamaica combi, I can marry them, they combi. ಮುಟ್ಟೆ ಕಟ್ಟಿ ಮಾರೋ ಚಿಂತೆ
ನಿನ್ನ ಮೈಯೆಲ್ಲ ದಿನ ನನ್ನ ಮಜದ ಮಾನ್ಸೂನು ಆಡ್ಬಾರೋ ಇದನ್ನು ಜಾಲಿ ಮಾಡು ಬಾರೋ ಇನ್ನು ಬಾರೋ ಮಾರೋ ಚಾರು ಬಾರೋ ತೀರೋ ಹಣ್ಣು ಮುಚ್ಚಿ ಹೀರೋ. ಡೋಂಟ್ ವರಿ, ಎಲ್ಲಾ ಎವಿಡೆನ್ಸ್ನು ಕ್ಲೋಸ್ ಮಾಡಿದ್ದೀನಿ. ಅವಳಿಂದ ನಿಮ್ಗೆ ಯಾವ ತೊಂದರೆನೂ ಆಗಲ್ಲ. ನಿಮ್ ಕೆಲಸನ ನೀವು ಮುಂದುವರಿಸಬಹುದು. ಇಲ್ಲ, ಇದು ಇಲ್ಲಿಗೆ ಮುಗಿಯಲ್ಲ. ಅವಳು ಪ್ರೆಸ್ ರಿಪೋರ್ಟರ್, ಸುಮ್ಮನೆ ಇರಲ್ಲ. ಈ ವಿಷಯ ಪೇಪರು ಮೀಡಿಯಾದಲ್ಲಿ ಎಕ್ಸ್ಪೋಸ್ ಆದ್ರೆ ನಮ್ಮ ಫಾರಿನ್ ನೆಟ್ವರ್ಕ್ ಎಲ್ಲ ಹಾಳಾಗುತ್ತೆ. ಆಮೇಲೆ ನಮ್ಮ ಹತ್ರ ಯಾರು ಬಿಸ್ನೆಸ್ ಮಾಡಲ್ಲ. ವಿ ವಿಲ್ ಬಿ ಬ್ಲ್ಯಾಕ್ ಲಿಸ್ಟೆಡ್. ನೀವು ಹೇಳುದು ಸರಿನೇ. ನಾವು ಇದಕ್ಕೇನಾದ್ರೂ ಒಂದು ಮಾಡಲೇಬೇಕು. ಕಮ್ ಆನ್, ಹೋಲ್ಡ್ ಇಟ್. ಅವಳಿಗೆ ಫೋನ್ ಮಾಡಿ. ರಿಂಗ್ ಆಗ್ತದೆ, ತಗೊಳ್ಳಿ. ಹಲೋ. ನಿನ್ ತಂಗಿ ಸಾವುಗೆ ನಂಗೆ ತುಂಬಾ ದುಃಖ ಆಗ್ತಿದೆ ಅಶ್ವಿನಿ. ನೋಡೋರು ಇರೋವರೆಗೂ ಮಾಡೋರು ಇದ್ದೇ ಇರ್ತಾರೆ. ಯಾರ್ ನೀವು? ಪಾಪ, ಹಾಗ್ ಮಾಡ್ಕೊಂತ ನಾವು ಅವಳಿಗೆ ಹೇಳಿಲ್ಲ. ಪೂರ್ ಗರ್ಲ್. ಐ ಫೀಲ್ ಪಿಟಿ ಫಾರ್ ಹರ್. ಯಾರ್ ನೀನು? ಎಲ್ಲಿದ್ಯಾ ನೀನು? ನೋ, ಅದೆಲ್ಲ ನಿನಗ್ ಬೇಕಾಗಿಲ್ಲ. ನಾನ್ ಹೇಳಿದನ್ನ ಸರಿಯಾಗಿ ಕೇಳಿಸ್ಕೊ. ನೀನ್ ಇನ್ವೆಸ್ಟಿಗೇಷನ್ ಈಗಲೇ ಸ್ಟಾಪ್ ಮಾಡ್ಬೇಕು. ಇಲ್ಲ, ನಾನ್ ನಿಲ್ಸಲ್ಲ. ನನ್ ತಂಗಿ ಸಾವು ಕಾರಣ ಆದ ನಿನ್ನ ನಾನ್ ಸುಮ್ನೆ ಬಿಡಲ್ಲ. ನಿನ್ ಮುಗ್ಸೋದು ತುಂಬಾ ಸುಲಭ. ಜಸ್ಟ್ 3 ನಿಮಿಷ. ನಿನ್ ಪೇಪರ್ಗೆ ನೀನೇ ಹೆಡ್ಲೈನ್ಸ್ ಆಗ್ಬೇಡ. ನಾನ್ ಕಿಲ್ಲರ್ ಅಲ್ಲ. ಐ ಆಮ್ ಎ ಬಿಸ್ನೆಸ್ ಮ್ಯಾನ್. ಐ ಸೆಲ್ ಸೆಕ್ಸ್ ಟು ದ ವರ್ಲ್ಡ್. ಇಟ್ಸ್ ಪ್ಯೂರ್ಲಿ ಬಿಸ್ನೆಸ್, ಯು ನೋ. ನೀನ್ ಈ ಹಾಳು ಬಿಸ್ನೆಸ್ ನೀನ್ ಮಾಡು. ನಾನ್ ಮಾಡೋ ಕೆಲ್ಸನ ನಾನ್ ಮಾಡ್ತೀನಿ. ನೋ ನಂಬರ್ ಅಂತ ನೀನ್ ಕಾಲ್ ಬಂತು. ತಾಕತ್ತಿದ್ರೆ ನೀನ್ ನಂಬರ್ ಡಿಸ್ಪ್ಲೇ ಕೊಟ್ಟು ನೀನ್ ಮಾಡೋ ಕೆಲ್ಸ ಮಾಡು. ಹುಡುಗಿ, ಪ್ರಪಂಚದಲ್ಲಿ ಬ್ಲೂ ಫಿಲ್ಮ್ ನೋಡೋರು ಇರೋವರೆಗೂ ಮಾಡೋರು ಇದ್ದೇ ಇರ್ತಾರೆ. ಡಿಮಾಂಡ್ ಇದ್ದಾಗ ಸಪ್ಲೈ ಮಾಡ್ಲೇಬೇಕು. ನಾನ್ ಮಾಡ್ಲಿಲ್ಲ ಅಂದ್ರೆ ಬೇರೆ ಯಾರಾದ್ರೂ ಮಾಡ್ತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಿನ್ ಇನ್ವೆಸ್ಟಿಗೇಷನ್ ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು. ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಪರಿಣಾಮ ನೆಟ್ಟಗಿರಲ್ಲ. ಮೈಂಡ್ ಇಟ್. ಅಶ್ವಿನಿ, ಅಶ್ವಿನಿ. ನಿನ್ ತಂಗಿ ಸತ್ಲು. ಈಗ ನನ್ ಮಗನ್ ಮರ್ಯಾದೆ ತೆಗಿಬೇಕು ಅಂತ ಹೊರಟಿದ್ಯಾ? ಮರ್ಯಾದೆ ತೆಗಿಯೋಕೆ ಅವಳು ಹೊರಟಿಲ್ಲ, ಸತ್ಯ ಹೊರಗೆ ಹಾಕೋಕೆ ಹೊರಟಿದ್ದಾಳೆ. ಆ ಕೆಲ್ಸ ನೀವು ಮಾಡಬಾರ್ದು ಅಂತ ಹೇಳೋಕೆ ನಾನು ಇಲ್ಲಿಗೆ ಬಂದಿರೋದು. ಬ್ಲೂ ಫಿಲ್ಮು ಅದು ಇದು ಅಂತ ಈ ವಿಚಾರ ಹೊರಗ್ ಬಂದ್ರೆ ನಮ್ ಮನೆ ಮರ್ಯಾದೆ ಹೋಗುತ್ತೆ. ಅವನ ಮದುವೆ ಆಗಕ್ ಬೇರೆ ಯಾವ ಹುಡುಗಿನೂ ಬರಲ್ಲ. ಅವನ್ ಲೈಫೇ ಹಾಳಾಗುತ್ತೆ. ಅವನ್ ಲೈಫೇ ಹಾಳಾಗುತ್ತೆ ಅಂತ ಅಷ್ಟು ಕಾಳಜಿಯಿಂದ ಹೇಳು. ನೀವು ಸತ್ತಳು ಅಂತ ನನ್ನ ಮಗಳ ಬಗ್ಗೆ ಅಷ್ಟು ಹಗುರವಾಗಿ ಹೇಗೆ ಮಾತಾಡಿದ್ರಿ? ನಿಮ್ಮ ಮಗನಿಂದಾನೇ ನನ್ನ ಮಗಳು ಪ್ರಾಣ ಕಳ್ಕೊಂಡಿದ್ದು. ಅದು ಮುಗ್ದೋದ್ ಕತೆ. ನಿಮ್ ಮಗಳ ಸ್ನೇಹ ಮಾಡಿ ನನ್ ಮಗ ಜನರ ಬಾಯಿಗೆ ಬಿದ್ದ. ಈ ಪೇಪರ್ನವ್ರ ಸಹವಾಸ ಮಾಡಬೇಡ ಅಂತ ಹೇಳ್ದೆ. ಅವ್ನ್ ನನ್ ಮಾತ್ ಕೇಳಲಿಲ್ಲ. ನೋಡು, ನೀನ್ ಇನ್ವೆಸ್ಟಿಗೇಷನ್ ನಿಲ್ಲಿಸ್ಬಿಡು, ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ. ನಮ್ಮನೆಗೆ ಬಂದು ನಮಗೆ ಬೆದರಿಕೆ ಹಾಕ್ತಿರೇನ್ರಿ? ಅಶ್ವಿನಿ, ನಾವು ಯಾರಿಗೂ ಹೆದರ್ಬೇಕಾಗಿಲ್ಲ. ಕವಿತಾ ಹೆಸರಿಗೆ ಬಂದ ಕಳಂಕ ನೀನು ಅಳಿಸಾಕ್ಬೇಕು. ಅವಳ ಸಾವಿಗೆ ಯಾರು ಕಾರಣ ಅನ್ನೋದನ್ನ ಕಂಡು ಹಿಡಿದು ಇಡೀ ಪ್ರಪಂಚಕ್ಕೆ ತೋರಿಸ್ಬೇಕು. ಎಸ್ ಡ್ಯಾಡಿ, ನಾನ್ ಮಾಡ್ತೀನಿ. ಅದಕ್ಕೆ ನಾನು ಅವಕಾಶ ಕೊಡಲ್ಲ. ನಿಮ್ ಎಡಿಟ್ರು ಎಲ್ಲ ವಿಷಯ ನಂಗೆ ಹೇಳಿದ್ದಾರೆ. ನಾನು ನಿಮಗೆ ಸಪೋರ್ಟ್ ಮಾಡ್ತೇನೆ, ಆದ್ರೆ ನನಗೆ ಸರಿಯಾದ ದಾಖಲೆಗಳು ಬೇಕು. ಓಕೆ ಸರ್, ನಾನ್ ಸರಿಯಾದ ದಾಖಲೆಗಳನ್ನ ನಿಮ್ ಮುಂದೆ ತಂದಿಡ್ತೀನಿ. ಸರ್, ಐ ಹ್ಯಾವ್ ಅ ರೆಕಾರ್ಡೆಡ್ ಎವಿಡೆನ್ಸ್. ಪ್ಲೀಸ್ ಲಿಸನ್ ಟು ಇಟ್. ಗೋ ಅಹೆಡ್. ಐ ಆಮ್ ಎ ಬಿಸ್ನೆಸ್ ಮ್ಯಾನ್. ಐ ಸೆಲ್ ಸೆಕ್ಸ್ ಟು ದ ವರ್ಲ್ಡ್. ಇಟ್ಸ್ ಪ್ಯೂರ್ಲಿ ಬಿಸ್ನೆಸ್, ಯು ನೋ. ಹುಡುಗಿ, ಪ್ರಪಂಚದಲ್ಲಿ ಬ್ಲೂ ಫಿಲ್ಮ್ ನೋಡೋರು ಇರೋವರೆಗೂ ಮಾಡೋರು ಇದ್ದೇ ಇರ್ತಾರೆ. ಡಿಮಾಂಡ್ ಇದ್ದಾಗ ಸಪ್ಲೈ ಮಾಡ್ಲೇಬೇಕು. ನಾನ್ ಮಾಡ್ಲಿಲ್ಲ ಅಂದ್ರೆ ಬೇರೆ ಯಾರಾದ್ರೂ ಮಾಡ್ತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಿನ್ ಇನ್ವೆಸ್ಟಿಗೇಷನ್ ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು. ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಪರಿಣಾಮ ನೆಟ್ಟಗಿರಲ್ಲ. ಮೈಂಡ್ ಇಟ್.
ಹಲೋ ಅಶ್ವಿನಿ, ನಾನು ಸಿದ್ಧಾರ್ಥ್. ಹೇಳು ಸಿದ್ಧಾರ್ಥ್, ಏನ್ ವಿಷಯ? ಮಮ್ಮಿ ಮಾತಾಡಿದ ವಿಷಯ ನನ್ಗೆ ಗೊತ್ತಾಯ್ತು. ನಾನು ನಿನ್ನ ಹತ್ರ ಎಕ್ಸ್ಕ್ಯೂಸ್ ಕೇಳ್ತೀನಿ. ಇಟ್ಸ್ ಓಕೆ ಸಿದ್ಧಾರ್ಥ್. ಅಶ್ವಿನಿ, ನಾನು ನಿಂಗೆ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಸತೀಶ್ ಅನ್ನೋ ವಿಡಿಯೋಗ್ರಾಫರ್ ಬ್ಲೂ ಡೈಮಂಡ್ ರೆಸಾರ್ಟ್ನ ರೆಗ್ಯುಲರ್ ಆಗಿ ವಿಸಿಟ್ ಮಾಡ್ತಾನೆ. ಅವನಿರೋದು ಜೈ ಭರತ್ ನಗರದಲ್ಲಿ. ಮಿಸ್ಟರ್ ಯಾದವ್, ರಿಪೋರ್ಟರ್ ಅಶ್ವಿನಿ ಕೊಟ್ಟ ಕಂಪ್ಲೇಂಟ್ ಬಗ್ಗೆ ಏನಾಯ್ತು? ಸರ್, ಆ ರಿಸಾರ್ಟ್ ಅಲ್ಲಿ ದಂಧೆ ನಡೀತಾ ಇರೋ ಸಾಕ್ಷಿ ಆಧಾರಗಳು ಯಾವುದೂ ಇಲ್ಲ ಸರ್. ಹುಡುಕಿದ್ರೆ ಖಂಡಿತ ಸಿಗುತ್ತೆ. ಹುಡುಕೋ ಆಸಕ್ತಿ ನಿಮ್ಮಲ್ಲಿಲ್ಲ ಸರ್. ನೀವು ಹುಡುಕೋ ಪ್ರಯತ್ನ ಮಾಡಲ್ಲ, ಯಾಕೆಂದ್ರೆ ನಿಮ್ಮಲ್ಲಿ ಸಿನ್ಸಿಯಾರಿಟಿ ಇಲ್ಲ. ಯು ಆರ್ ಟ್ರಾನ್ಸ್ಫರ್ ಟು ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್. ನಾಳೆನೆ ನೀವು ಅಲ್ಲಿ ರಿಪೋರ್ಟ್ ಮಾಡ್ಕೋಬೇಕು. ಸರ್, ನನ್ನ ಮಾತು ಕೇಳಿ ಸರ್. ನೋ ಮೋರ್ ಡಿಸ್ಕಷನ್ಸ್, ಯು ಕ್ಯಾನ್ ಗೋ. ಸರ್, ಮಿಸ್ಟರ್ ಅಶೋಕ್, ನಿಮ್ಮ ಹತ್ರ ಮಾತಾಡಬೇಕು, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ನೋಡಿ ಮಿಸ್ಟರ್ ಅಶೋಕ್, ಆ ಕವಿತಾ ಕೇಸ್ನ ನೀವು ಹ್ಯಾಂಡಲ್ ಮಾಡಬೇಕು. ಅದ್ರ ಬಗ್ಗೆ ನಾನು ಎಂಕ್ವೈರಿ ಮಾಡ್ತೀನಿ ಸರ್. Stop, please stop. Excuse me. Hello, stop. ಲಿಫ್ಟ್ ಕೊಡ್ತೀರಾ? ಶೂರ್, ವೈ ನಾಟ್. ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ಸ್. Stop. ನೀನಾ? ಎಸ್. ವೆಬ್ಸೈಟ್ಗೆ ಫಿಲ್ಮ್ನ ಅಪ್ಲೋಡ್ ಮಾಡ್ತಿರೋರು ಯಾರು? ನನಗ್ ಗೊತ್ತಿಲ್ಲ. ಹ್ಮ್. ಗೊತ್ತಿಲ್ಲ, ನನ್ಗೆ ಗೊತ್ತಿಲ್ಲ. ನನ್ಗೇನು ಗೊತ್ತಿಲ್ಲ, ಎಲ್ಲ ರಾಜೇಂದ್ರನ್ ಗೊತ್ತು. ಅವನ್ ಎಲ್ಲಿ ಸಿಗ್ತಾನೆ? ಅವನ್ ಮನೆ ಇರೋದು ಕೋರಮಂಗಲದಲ್ಲಿ. ಆ ಏರಿಯಾ ಸುತ್ತಮುತ್ತನೇ ಓಡಾಡ್ತಿರ್ತಾನೆ. ನಡೆಯೋ.
ವೆಬ್ಸೈಟ್ಗೆ ಕ್ಲಿಪ್ಪಿಂಗ್ಸ್ ಅಪ್ಲೋಡ್ ಮಾಡ್ತಿರೋದು ಯಾರು? ಗೊತ್ತಿಲ್ಲ ಗೊತ್ತಿಲ್ಲ. ಟೆಲ್ ಮಿ ಹೂ ಡಿಡ್ ಇಟ್? ಹೇಳು. ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಕಮ್ ಆನ್ ಟೆಲ್ ಮಿ. ಗೊತ್ತಿಲ್ಲ. ಓಕೆ 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 ಹೇಳ್ತೀನಿ. ನಾವು ಮ್ಯಾನೇಜರ್ ಮಾಲಿಕ್ ಹೇಳ್ದಾಗೆ ಫಿಲ್ಮ್ ನ ಕ್ಯಾಪ್ಚರ್ ಮಾಡ್ಕೊಡ್ತೀವಿ ಅಷ್ಟೇ. ಆದ್ರೆ ಅವರು ಯಾರಿಗೆ ಕೊಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ನಿಜವಾಗ್ಲೂ ಗೊತ್ತಿಲ್ಲ. ಬಿಲೀವ್ ಮಿ ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಜಾಸ್ತಿ ಮಾತಾಡಬೇಡ. ಗೊತ್ತಿಲ್ಲ. ಜಾಸ್ತಿ ಮಾತಾಡಿದ್ರೆ ಮಗನೇ ನಡಿಯೋ ನಡಿಯೋ. ನನ್ನ ಒಳಗೆ ಹಾಕ್ತೀಯಾ? I will show you who I am. I will show you who I am. ಮಗನೇ ಬಾಯಿ ಬಿಟ್ರೆ ನಾಳೆಗೆ ಕತ್ತರಿಸಿ ಹಾಕ್ಬಿಡ್ತೀನಿ. ಇಡಿಯಟ್. ಏನ ಮಾಡ್ತೀನಿ? ಗೆಟ್ ಔಟ್ ಫ್ರಮ್ ಹಿಯರ್. ಏಯ್ ಕೂಗ್ಬೇಡ. ನನ್ ತಂಗಿ ಫಿಲ್ಮ್ನ ಪೋರ್ನೋ ವೆಬ್ಸೈಟ್ಗೆ ಅಪ್ಲೋಡ್ ಮಾಡಿ ಅವಳು ಸಾವಿಗೆ ಕಾರಣ ಆದ್ಯಲ್ಲ. ಈಗ ನಿನ್ ಹೆಂಡತಿ ಫಿಲ್ಮ್ನ ಇಡೀ ಪ್ರಪಂಚಕ್ಕೆ ತೋರಿಸ್ತೀನಿ. ರೀ ನೀವ್ ಇಂಥವ್ರ? ನಿಮ್ಮನ್ನ ನಾನು ತುಂಬಾ ಮರ್ಯಾದಸ್ಥರು ಅನ್ಕೊಂಡಿದ್ದೆ. ನನ್ ಗಂಡ ಹೋಟೆಲ್ ಮ್ಯಾನೇಜರ್ ಆಗಿ ಹಗ್ಲು ರಾತ್ರಿ ಕಷ್ಟ ಪಡ್ತಿದ್ದಾರೆ ಅನ್ಕೊಂಡಿದ್ದೆ. ಆದ್ರೆ ನೀವು ಮಮತಾ ಹೇಳು. ನಾನು ಅಂತಲ್ಲ ಮಮತಾ. ನನ್ನ ಮುಟ್ಬೇಡಿ. ನಿಮ್ಮಂತ ಜೊತೆ ಜೀವನ ಮಾಡೋದಕ್ಕಿಂತ ಗಂಡ ಬಿಟ್ಟೋಳು ಅನ್ಸ್ಕೊಳ್ಳೋದೇ ವಾಸಿ. ಮಮತಾ ಪ್ಲೀಸ್ ನನ್ ಮಾತ್ ಕೇಳು. ನಾನು ಎಲ್ಲ ವಿಷಯನ ಆಮೇಲೆ ಹೇಳ್ತೀನಿ. ನೀವು ಬೇಡ, ನಿಮ್ ಸಂಸಾರನು ಬೇಡ. ಒಂಟಿಯಾಗಿ ಮರ್ಯಾದೆಯಿಂದ ಬಾಳೋದೇ ಸರಿ. ಬರ್ತೀನಿ. ಮಮತಾ ನನ್ ಮಾತ್ ಕೇಳು. ನನ್ನ ಅರ್ಥ ಮಾಡ್ಕೊ ಮಮತಾ. ನನ್ ಬಿಟ್ಟು ಹೋಗ್ಬೇಡ.
ಇದೆಲ್ಲ ನಿನ್ನಿಂದಾಗಿದ್ದು. ನಾವು ಇಲ್ಲಿಂದಲೇ ಫಿಲ್ಮ್ ಕ್ಯಾಪ್ಚರ್ ಮಾಡ್ತಿದ್ವಿ. ಹಣಕ್ಕೋಸ್ಕರ ಅವ್ರು ಹೇಳಿದೆಲ್ಲ ಮಾಡ್ಕೊಡ್ತಾ ಇದ್ವಿ. ಯಾರು ನಿಮ್ ಕೈಯಲ್ಲಿ ಇದೆಲ್ಲ ಮಾಡಿಸ್ತಾ ಇರೋದು? ಈ ದಂಧೆ ಮಾಡ್ತಿರೋರು ಮಹೇಂದ್ರ ಸಿಂಗ್ ಅಂತ. ದೇಶದ ಕೆಲವು ರೆಸಾರ್ಟ್ ಮತ್ತು ಹೋಟೆಲ್ಗಳಲ್ಲಿ ಈ ದಂಧೆ ನಡೀತಾ ಇದೆ. ಸಿಟಿಲಿ ಇನ್ನೂ 10-15 ಕಡೆಯಲ್ಲಿ ಕ್ಯಾಮ್ರಾ ಸೆಟಪ್ ಆಗಿದೆ. ಅವನಿಗೆ ವರ್ಲ್ಡ್ ವೈಡ್ ನೆಟ್ವರ್ಕ್ ಇದೆ. ಆ ಮಹೇಂದ್ರ ಸಿಂಗ್ ಎಲ್ ಸಿಗ್ತಾನೆ? ಅವನು ಹೊಸೂರು ರೋಡಿನ ಬಂಗ್ಲೆಯಲ್ಲಿ ಸಿಗ್ತಾನೆ. ನಾಳೆ ಎಲ್ಲ ಕಡೆ ತಯಾರಾಗಿ ಬರೋ ಫಿಲ್ಮ್ಗಳನ್ನ ವೆಬ್ಸೈಟಿಗೆ ಅಪ್ಲೋಡ್ ಮಾಡಿಸ್ತಿದ್ದಾನೆ. ಅಪ್ಲೋಡ್ ಮಾಡೋಕೆ ಎಲ್ಲ ರೆಡಿನಾ? ಎಸ್ ಸರ್. ಕೆಲ್ಸ ಬೇಗ ಮುಗಿಬೇಕು. ಸರಿ ಸರ್. ಮಲ್ಲಿಕ್ ಎಲ್ಲಿ? ಸರ್ ಅವ್ರಿನ್ನೂ ಬಂದಿಲ್ಲ. ಅವ್ರ ಫೋನ್ ವರ್ಕ್ ಆಗ್ತಿಲ್ಲ. ಅವನು ಇಷ್ಟೊತ್ತಿಗೆ ಸ್ಟಾಕ್ ತಗೊಂಡ್ ಬರ್ಬೇಕಾಗಿತ್ತು. ಅವ್ರು ಯಾರು ಇಲ್ಲಿ ಬರೋದಿಲ್ಲ ಮಹೇಂದ್ರ ಸಿಂಗ್. ಅವ್ರು ಎಲ್ರು 1, 2, 3 ಅಂತ ಕೊಂಬಿ ಎಣಿಸ್ತಾ ಇದ್ದಾರೆ. ನೆಕ್ಸ್ಟ್ ಈ ಸಾಕ್ಷಿಗಳ ಸಮೇತ ನೀನ್ ಅಲ್ಲಿಗೆ ಹೋಗ್ಬೇಕು. ನೀನ್ ಇಲ್ಲಿಂದ ಹೊರಗಡೆ ಹೋದ್ರೆ ತಾನೆ ನನ್ನನ್ನು ಕರ್ಕೊಂಡು ಹೋಗೋದು. ಗಾರ್ಡ್ಸ್
ಎತ್ತೋಳ ಮೇಲೆ ಎತ್ತೋಳ. ಥ್ಯಾಂಕ್ ಯು ಅಶ್ವಿನಿ, ಇವ್ರನ್ನೆಲ್ಲ ಸಾಕ್ಷಿ ಸಮೇತ ಹಿಡಿಯೋ ಹಾಗಾಯ್ತು. ಎಲ್ಲ ನಿಮ್ ಸಹಕಾರದಿಂದಾನೇ ಸರ್ ಆಗಿತ್ತು. ರೇ ಯಾದವ್, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೇ ಇದ್ದು ಇಂಥ ಕ್ರಿಮಿನಲ್ಸ್ಗೆ ಸಹಾಯ ಮಾಡಿರೋದು ನಾಚಿಕೆ ಆಗುವಂತ ವಿಷಯ. ಇವ್ರಿಗೆಲ್ಲ ತಕ್ಕ ಶಿಕ್ಷೆ ಆಗೋ ಹಾಗೆ ನಾನ್ ನೋಡ್ಕೋತೇನೆ. ಓಕೆ, ಥ್ಯಾಂಕ್ ಯು ಸರ್.